पंचैते परमेष्टिनं प्रतिदिनं कुर्वन्तु ते मङ्गलं कुर्वन्तु सन्मङ्गलं श्रीमन्तोऽसुरा सुरेन्द्रमहिता लोकाग्रसंहासिना नित्या सर्वसुखकरा भयहरा विश्वेषु कामप्रदा कर्मातीत विशुद्ध भावसहिता ज्योतिस्वरूपात्मका से सिद्धा जननाति मृत्युरहिता कुर्वन्तु नो मङ्गलं कुर्वन्तु मङ्गलं कुर्वन्तु सन्मङ्गलं। जय पंच परमेश्वरी भगवान की देवादिदेव बोले ईश्वर के बड़े भगवान ब्रह्मचर्य अल्प जन्मस्थ कालधारी मल्लीश्वर श्री मल्लीनाथ भगवान की डोंगर वाले बड़े बाबा चिंतामणि पार्श्वनाथ भगवान की शास्त्र तीर्थंकर विश्व प्रभु महावीर भगवान की 24 भगवान की सिद्धांत शास्त्र की अहिंसा परमो धर्म की गोवर्धनाचार्य के शिष्यंतिम सुखदेव आचार्य भद्रभौली राज की आचार्य कुंद कुंद देव की आचार्य शांति सागर महाराज जी के वैराग गुरु समाधि सम्राट महेश्वर के भूषण घोर तपस्वी सस्ते श्री सिद्ध सागर मुनि महाराज की मुनि कुल पितामह चैत्र कोटि पत्नी शतमापतमाचार्य शांति सागर मुनि महाराज की वैराग गुरु समाधि सम्राट शांतमूर्ति मावल मुनि महाराज की श्रद्धा गुरु श्रवण आचार्य गुरुश्री विद्यासागर मुनि महाराज की शिक्षा गुरु सरस्वती आचार्य विद्यानंद मुनि महाराज की दीक्षा गुरु आत्म ध्यान योगी समाधि सम्राट परम पूज्य दीक्षा गुरु धर्मभूषण मुनि महाराज की श्रवण रत्नाचार्य सुमन सागर मुनि महाराज की बाल ब्रह्मचर्य व्रत गुरु आचार्य तमोगी सागर मुनि महाराज की तीन का नवकोट महाराज की अहिंसा विश्व धर्म की भारतीय संस्कृति की मानवतावाद धर्म की अहिंसा अहिंसा वंदे वंदे अद्यवार्षिके वर्षाणां वा भगतु वप्रेतन पंतान त्यजन्ति सुदियोजनाः हे भविष्यवाणो मूर लोक हितैषी जगत बंधु जगत रक्षक जगत्ते ಬಂದಿರತಕ್ಕಂತಹ ಸರ್ವಜ್ಞ वीतरागी हितोपदेशी निन्ने विषय कथन चालू ಎಲ್ಲರಿಗೂ ಗೊತ್ತದೆ ಕರೆಂಟ್ ಹೋಗುದಾ ಬರುದಾ ನಡುವ ಚಿರುಳಿ ಏನದ ಚೇರಿ ಒಂದು ಮಂಗ್ಯ ಎಲ್ಲ ಬಂದು ನೀವು ಮಂಗ್ಯಾನ ಮಾಡಿಬಿಟ್ಟು ಅವು ಬಂದು ನೀವು ಮಂಗ್ಯಾನ ಮಾಡಿದ್ರು ಏನೋ ಜ್ಞಾನಾವಳಿ ಕರ್ಮ ಉದಯಕ್ಕೆ ಕಾರಣ ಅದು ಧರ್ಮದ ಮಾರ್ಗ ತಿಳ್ಕೊಳ್ಳೋಕೆ ಅವಕಾಶ ಸಿಗಲಿಲ್ಲ ಜೈನ ಧರ್ಮ ಜಾತಿ ಪ್ರಧಾನ ಧರ್ಮ ಅಲ್ಲ ಸಕಲ ಜೀವರಾಶಿಗಳ ಕಲ್ಯಾಣ ಮಾಡತಕ್ಕಂಥ ಧರ್ಮ ಯಾವುದೇ ಜಾತಿ ಕುಲ ಗೋತ್ರ ಸಂಪ್ರದಾಯ ಅಲ್ಲಾದ उपयोग ಮಾಡಿದ್ದು ನ್ಯೂಕ್ಲಿಯಾ ಹೈಡ್ರೋ ಅಮೀಬಾ ಏಕಕೋಶ ಜೀವಿಗಳು ಸಾಲೆ ಕಲ್ತಾರಲ್ಲ
ಆ ಜೀವಿಗಳು ಇಟ್ಕೊಂಡ ಮಹಾಮಚ್ಚವರೆಗೆ ಇರ್ತಕ್ಕಂಥ ಎಲ್ಲ ಜೀವಿಗಳನ್ನ ಪರಮಾತ್ಮ ಪದದತ್ತ ಒಯ್ತಕ್ಕಂಥ ಧರ್ಮ ಜಿನ ಧರ್ಮ. ನಾವು ರೂಢಿಯೊಳಗೆ ಜೈನ ಧರ್ಮ ಅಂತ ಕರಿತೀವಿ. ಕರೆ ಅರ್ಥ ಇದು ಜೈನ ಧರ್ಮ ಅಲ್ಲ, ಜಿನ ಧರ್ಮ. ಯಾವ ಧರ್ಮ? ಜಿನ ಧರ್ಮ. ಅಂತೆಲ್ಲ ಅರ್ಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸರ್ವ ಸಾಧುಗಳು ಜಿನ ಧರ್ಮ, ಜಿನಾಗಮ, ಜಿನ ಚೈತ್ಯ, ಜೈನ ಧರ್ಮ ಏನಾದ್ರೆ ನೋಡಿದ್ರೆ ಅಂದ್ರೆ ನವದೇವದಾಗ ಜೈನ ಧರ್ಮ ಐತಿ, ಜಿನ ಧರ್ಮ. ಜಿನದಿಂದ ಜೀವಿಗಳ ಕಲ್ಯಾಣಕ್ಕಾಗಿ ಬೋಧಿಸಲ್ಪಟ್ಟಂತಹ ಧರ್ಮವೇ ಜಿನ ಧರ್ಮ. ಅದನ್ನು ಪಾಲಿಸುವವರಿಗೆ ಜೈನರು ಅಂತ. ನೀವು ಜೈನರಲ್ಲಿ ನೀವು ಜೈನರು. ಜಿನ ಮತ್ತು ಜೈನ ಬಹಳ ವ್ಯತ್ಯಾಸ. ಜಿನ ಅಂದ್ರೆ ಜಯಿಸಿದವ, ಜಿನ ಅಂದ್ರೆ ಜಯಿಸಿದವ, ಗೆದ್ದವ. ಜಿತಂಬಸೀಂದ್ರಿಯ ಜಿತೇಂದ್ರಿಯ. ಜಿನೇಂದ್ರ ಅಂತಕ್ಕಂಥ ಪದ ಬರೋದು ಇಂದ್ರಿಯಗಳನ್ನ ಜಯಿಸಿದಾಗ. ನೋಡಿ, ಜಿನ ಜಯಿಸಿ, ನಾವು ಜೈನ. ಜಿನನ ಅನುಯಾಯಿಗಳಿಗೆ ಜೈನ ಅಂತಾರೆ. ನಾವು ನೀವೆಲ್ಲ ಏಕದೇಶ ಜಿನ ಆದೀವಿ. ಯಾವ ಜಿನ ಆದ ನಾವು? ಏಕದೇಶ ಜಿನ. ಒಂದು ಅಪೇಕ್ಷದಿಂದ ಜಿನೇಂದ್ರ ಭಗವಾನ ಅಂಶ ನಮ್ಮೊಳಗೆ ಐತನಂತೆ ಏಕದೇಶ ಜಿನ ಅನ್ಸೋತದ ಈ ಆತ್ಮ. ಆದ್ರ ಯಾ ಜೀವಾತ್ಮ ನಾಲ್ಕು ಘಾತಿ ಕರ್ಮಗಳನ್ನ ಜಯಿಸಾರ ಅವರಿಗೆ ಜಿನ ಅಂತಕ್ಕಂಥ ಉಪಮಾನ. ಆ ಜಿನೇಂದ್ರರ ಅನುಯಾಯಿಗಳು, ಜಿನೇಂದ್ರರ ಉಪಾಸಕರು, ಜಿನೇಂದ್ರರ ಆರಾಧಕರು ಯಾರು? ನಾವು. ಅನ್ನೋದ್ರಿಂದ ನಮಗೆ ಜೈನ ಅಂತಕ್ಕಂಥ ಉಪಮಾನ. ಜೈನರಿಂದ ಕಲ್ಯಾಣ ಆಗ್ತದೆ, ಜಿನದ ಕಲ್ಯಾಣ ಆಗ್ತದೆ ಅಂತ ಕೇಳಿದ್ರೆ ಜೈನ ಜಿನ ಇದ್ರ ನಡು ಜನ, ಜೈನ ಜಿನ ಇದ್ರ ನಡು ಜನ. ಜನ ಜನ ಏನಂತಾರೋ, ಜನ ಏನ್ ಮಾತಾಡ್ತಾರೋ, ಜನ ಏನ್ ಹೇಳ್ತಾರೋ ಇದನ್ನು ವಿಚಾರ ಮಾಡಿದ್ರೆ ನೀವೆಂದು ಜಿನ ಆಗಂಗಿಲ್ಲ. ಏನೋ ಜನ ಏನಂತಾರೋ, ಜನ ಏನ್ ಮಾಡ್ತಾರೋ, ಜನ ಏನ್ ಮಾತಾಡ್ತಾರೋ ಜನರ ಬದಲು ತೆರೆ ಹಾಕೊಂಡ್ರಂದ್ರೆ ನೀವೆಂದು ಜಿನ ಆಗೋದೇ ಇಲ್ಲ. ಜನ ಜನ ನೀವ್ ಹೆಂಗ ಅಂದ್ರೂ ಹೆಂಗ ಮಾಡ್ರು ಅನ್ನೋರಣ. ಆ ಹುಡುಗ ಬುದ್ಧಿನೇ ಇಲ್ಲ. ಯಾವ ಹುಡುಗ? ಸಮರ್ಥಗ. ಎತ್ತರ ಬಿದ್ದ ಸ್ವಾಮಿ ಸ್ವಾಮಿ ಹೊಡ್ಯಾದ್ರಿ. ಈಗ ನಾವು ಮತ್ತೆ ಓಡಿನ ಎಷ್ಟು ಶಾನೆ ಹುಡುಗ ಅಲ್ಲಿ ಒಂದು ಬಸ್ದಾಗ ಇರ್ತದೆ ನೋಡ. ಎರಡು ಜನ ಇಲ್ಲಿ ಜನ ಚಲೋ ಅನ್ನೋರು, ಜನ ಕೆಟ್ಟ ಅನ್ನೋರು. ಚಲೋ ಅನ್ನೋರು ಹಿಡ್ಕೊಂಡು ಬೇಡ, ಕೆಟ್ಟದಾಗಿದ್ರು ಹುಡ್ಕೊಂಡು ಬೇಡ. ಎರಡನ್ನು ಸಮನಾಗಿ ಸ್ವೀಕಾರ ಮಾಡಿದ್ರೆ ಭೂಮಿ ತಲೆ ಮೇಲೆ ದೇವರಿಗೆ ಹಾಕ್ತೀವಿ. ಬುದ್ಧನಿಗೆ ಅಷ್ಟು ದೊಡ್ಡ ಸ್ಥಾನ ಸಿಗಾಕ ಕಾರಣ ಏನಂದ್ರ ಅವ್ರು ಎರಡನ್ನು ಸಮನಾಗಿ ನೋಡಿದ್ರು. ಇದಕ್ಕೆ ನಮ್ಮ ಧರ್ಮದಾಗ ವೀತರಾಗಾಯ ನಮಃ. ಯಾರು ರಾಗವನ್ನ ಜಯಿಸಿದ್ದಾರ ಅಂತವರಿಗೆ ನನ್ನ ನಮನ. ರಾಗದ್ವೇಷ ರಹಿತೋಹಂ. ಯಾರು ರಾಗ ಮತ್ತು ದ್ವೇಷವನ್ನ ಜಯಿಸಾರ ಅವರಿಗೆ ನನ್ನ ನಮನ. ಅವರು ನಮ್ಮ ಆದರ್ಶರು, ಅವರು ನಮಗ ಪೂಜ್ಯರು, ಅವರು ನಮಗ ಆರಾಧ್ಯರು, ಅವರು ನಮಗ ಏನಂತೀವಿ ಸಾಧ್ಯರು. ಸಾಧಕ, ಸಾಧನ, ಸಾಧ್ಯ. ಆರಾಧಕ, ಆರಾಧನಾ, ಆರಾಧ್ಯ. ಪೂಜನ, ಪೂಜಕ, ಪೂಜ್ಯ. ನಾವೇನಾಗಬೇಕು? ನಾವೇನಾಗಬೇಕು? ಪೂಜಕ್. ನಾವೇನಾಗಬೇಕು? ಸಾಧಕ. ನಾವೇನಾಗಬೇಕು? ಆರಾಧಕ.
ಸಾಧಕ ಎದುರಾಗಬೇಕು, ಸದ್ಯದ ಸಾಧಕ ಆಗಬೇಕು. ಮತ್ತು ಪೂಜೆಗೆ ಎದುರಾಗಬೇಕು, ಪೂಜಕನಾಗಬೇಕು. ಆರಾಧಕ ಎದುರಾಗಬೇಕು, ಆರಾಧ್ಯರ ಆರಾಧಕ ಆಗಬೇಕು. ಪೂಜಕ, ಪೂಜನ, ಪೂಜ್ಯ. ಪೂಜಕ ಪೂಜ್ಯದ ನಡುವಂದದ ಪೂಜನ. ಸಾಧಕ ಸಾಧನ ನಡುವಂದದ ಸಾಧನ. ಈ ಕೀರ್ತಿಸ್ತಂಭ ನಿರ್ಮಾಣ ಆಗಿರ್ತದೆ, ಎಲ್ಲ ನೋಡಾಕಿದ್ರೆ ಬರಾಗ ಅಲ್ಲಿ ಕೀರ್ತಿಸ್ತಂಭ ನಿರ್ಮಾಣ ಆಗಬೇಕಾದ್ರೆ ಏನೇನು ಹತ್ತತಿ ಸಲಕರಣೆ ನೋಡಾದ್ರೆ ಏನೇನು ಹತ್ತೈತಿ, ಕ್ರೇನ್ ಹತ್ತಾಗಿರ್ತೈತಿ, ಅದಕ್ಕೆ ಅವಲೈಟ್ ಗಮ್ ಇರ್ತೈತಿ, ಅವಲೈಟ್ ಕೆಮಿಕಲ್ ಅಂಟಗತ್ತೆ ಅದು ಹತ್ತೈತಿ, ಸಿಮೆಂಟ್ ಹತ್ತೈತಿ, ಉಸುಕ್ ಹತ್ತೈತಿ, ಕಾಂಕ್ರೀಟ್ ಹತ್ತೈತಿ, ಮತ್ತು ಸೈಡ್ ಅಲ್ಲಿ ಏರಾಕ ಆಶ್ರಯ ಸಲುವಾಗಿ ಬಿದಿರು ಹತ್ತಾಗತ್ತವು. ಆ ಬಿದಿರಾಗ ಕಟ್ಟಾಕ ಮತ್ತೇನಂತತಿ ಕಾಟಿ ಚೇಡಿ ಹತ್ತಾಗತೈತಿ. ಅದನ್ನ ಕಟ್ಟವ್ರ ಅವ್ರು ಬೇಕ ಎಲ್ಲಾರು ಕೂಡಿ ನಿರ್ಮಾಣ ಮಾಡಿದಾಗ ಏನಾಗೈತಿ, ಕೀರ್ತಿ ಸ್ತಂಭ ಆಗತೈತಿ. ಐತೋ ಏನೋ ಅಶೋಕ್ ಮುಖನವ್ರು 6 ಲಕ್ಷ ಮಹೋತ್ಸವ ದಾನ ಕೊಟ್ಟರು, ಕೀರ್ತಿ ಸ್ತಂಭ ಆತು. ಹಿಂಗೇನೈತೇನ? ಅದಂತ ಅಲ್ಲ, ನೀರು ಕೊಡೋರು, ನಾಷ್ಟ ಕೊಡೋರು, ಊಟ ಕೊಡೋರು, ಅವ್ರಿಗೆ ಇರ್ಕೊಳಕ ಜಾಗ ಕೊಡೋರು, ಮತ್ತು ಅವ್ರಿಗೆ ಹೊಯ್ಕೊಳಕ ಹೊಯ್ಕೊಳ್ಳಲ್ಲ, ನೀರು ಹೊಯ್ಕೊಳಕ್ಕೆ ನೀರು ಬೇರೆ ತಗೋಬೇಕು ನೋಡಿ. ಜಾಗ ಮಾಡಕ ಆ ಕಡೆ ಹೊಯ್ಕೊಳ್ಳೋದು ಅಂದ್ರೆ ಜಾಗ ಮಾಡೋದು. ನೀರು ಎಣ್ಣೆ ತಿರುಗಿದ್ರೆ ಹಿಟ್ಟಾಗಿ ಹೊಯ್ಕೊಂಡ್ರೆ ಕೇಳ್ತಾರ ಅವ್ರು. ಹೊಯ್ಕೊಂಡ್ರೆ ಜಲಕ್ಕೆ ಬೇರೆ ಮಟಕ ಹೊಯ್ಕೊಳ್ಳೋದಲ್ಲ. ಜಳಕ ಮಾಡಕ ಬಸ್ಸಲ್ ಮಡಿದಂತೂ ಸಹಿತ ಡುಮ್ನವರ ಯಾರ ಯಮನಪ್ಪ. ಎಲ್ಲರೂ ಏನ್ ಬೇಕು ಸಹಾಯ ಜೈನ ನೀನು ಒಂದು ಕೌಶಲ ಮಾತೇನ ಸುಸುಕಿ ಮಾಡೋದ್ರ ಹಲ್ಲು ಬೇಕಾಗಿ ಅವತ್ತ ಏನ್ ಬೇಕಾಯೋ ಹಲ್ಲು ಬೇಕಾಯೋ. ಆ ಪ್ರೋಜನ 30 ನಿಮಿಷ ನೋಡ್ಬೇಕು, ಎಷ್ಟು ಹಲ್ಲು ಆಗ್ಬೇಕು. ಇನ್ನೊಂದು 3 ಮುಚ್ಚುಕಿ ಮಾಡಿದ್ರೆ ಮುಗಿಯಾಗಿ 4 ಗಂಟೆಗೆ ಬರ್ಬೇಕು. ಭಾವ ಅದನ್ನು ಸುಗಿ ಒಪ್ಪಿ ಮಾರಾಟ ಮಾಡ್ರಿ. ನೀವು ಯಾರು ಹಲ್ಲು ಬಿಟ್ಟಿಲ್ಲ, ನೀವು ಪಟ್ಟ ಹಲ್ಲು ಮಾರಾಟ ನೀವು ದಿನತಕ ಮನ್ಯಾಗ ಇದ್ದು ಅದ್ರ ಹೆಣ್ಗಳು ಬಿಡ್ತಿದ್ರು, ನನಗೂ ಬಿಡ್ತಿದ್ರು, ಎಲ್ಲರೂ ಉಪಯೋಗ ಮಾಡ್ತಿದ್ರಿ. ಆಮೇಲೆ ಕರೆ ನೀವು ತಂದು ಕೊಡಾಕ್ತೀರಿ, ನೀವು ಕಟಿಂಗ ಮಾರಾಟ ಯಾವ್ಯಾವ ವಸ್ತು ಎಲ್ಲಿ ಬಂದ ಯಾವ ಸ್ಥಾನ ಪಡ್ಕೊಳಕೈತಿ ನೋಡ್ರಿ. ಮಹಾವೀರ ಜಯಂತಿ ಮಾಡಿದ್ರು ಇಡೀ ಇತಿಹಾಸದಲ್ಲಿ ಮೈಸೂರಲ್ಲಿ ಊರ ಹುಟ್ಟಿದಾಗಿಂದ ಗೊತ್ತಿಲ್ಲ ನನಗೆ. ಮೈಸೂರಲ್ಲಿ ಊರು ಹುಟ್ಟಿದಾಗಿಂದ ಇಷ್ಟ ಭವ್ಯ ಮಹಾವೀರ ಜಯಂತಿ ಆಗಿದ್ದು. ಅಷ್ಟು ಚಂದ ಮಹಾವೀರ ಜಯಂತಿ ಟ್ಯಾಕ್ಟರ್ಗಳು ಸದಾವಟ ಮಾಡಿ, ಗಾಡಿಗಳು ಸದಾವಟ ಮಾಡಿ, ಒಂದಿನ ಸಮಾಚಾರ, ಒಂದಿನ ಜಲಮಂದಿರ, ಒಂದಿನ ಜೀವಾಣಿ, ಒಂದಿನ ಗುರುಗೋಪಟ್ಟು ಶಾಸ್ತ್ರ ಅನೇಕ ರೀತಿಯಿಂದ ಅಲಂಕಾರ ಮಾಡಿ 108ಗಿಂತ ಹೆಚ್ಚಿನ ರೈಲ್ವೆ ಹಾಕೊಂಡ ಭವ್ಯ ರೈಲ್ವೆ ಮಾಡಿ ಮುಂದಿನ ರೋಗನೆಲ್ಲ ಹಾಕೊಂಡಾಗ 108 ಬರುವ ಪ್ರಾಪ್ತಿಯಾಗಿ ಭಾವನೆಗೆ ಆಗ್ತಕ್ಕಂಥ ಭಾಗ್ಯ ಪ್ರಾಪ್ತ ಆಗಲಿ. ನಾನು ಮಾಡ್ಕೊಂಬಂದ್ರೆ ಮಾಡ್ಕೊಂಡ್ಬಿಡ್ತೀನಿ, ಅವಾಗ ಅವಕಾಶ ಇರ್ತದೆ. ಅದಕ್ಕೆ ನಾನು ನಿಮ್ಗಳಿಂದ ಹೇಗೆ ಆಹಾರ ಕೇಳೋದಾಗಿ ಮಾಡೋ ಲೇಟ್ ಆಗಿರ್ತದೆ. ನಿಮ್ಗೆ ಕಳ್ಕೊಂಡು ನಂತರ ಹುಡುಗಾಡ್ಬೇಡ. ಗಾಳಿ ಬಿಟ್ಟಾಗ ತೂರಿಕೋ. ಈ ಗಾಳಿ ಬಿಟ್ಟಾಗ ಇನ್ನು 2 ದಿವಸ 3 ದಿವಸ ಕೀರ್ತಿಸ್ತಂಭ ನಿರ್ಮಾಣ ಆಗ್ತದೆ. ಯಾರ್ಯಾರಿಗೆ ಅವಕಾಶ ಇದೆ ಅದೇ ಜನಾಸೆ ಜೈನಿಕ ಜನಾಸೆ ನಮಗೂ ಬಿದ್ದವರು ಬೇಕಾದವರು ಹೇಳಿ ನೋಡಿ. ಅದಕ್ಕೆ ಯಾರು ಪುಣ್ಯ ಐತಿ ಅವ್ರಿಗೆ ಇಂಥ ಅವಕಾಶ ಇತ್ತು. ನೀವು ಟ್ರ್ಯಾಕ್ಟರ್ ನಿಮ್ಮ ಮನ್ಯಾಗ ಹೋಗಿ ಹೇಳ್ರಿ, ದಿವಸ 2 ಟ್ರ್ಯಾಕ್ಟರ್ ಡಂಪ್ ಮಾಡೋದು ಗೊತ್ತೈತೆ. ಡಂಪ್ ಮಾಡೋದ್ರೆ 2 ಗಾಡಿ ಟೆಪ್ ಇರ್ತಾವ ನೋಡಿ, ಹಿಂದೆ 2 ಗಾಡಿ ಟೆಪ್ ಟ್ರ್ಯಾಕ್ಟರ್ ಇದ್ದವ್ರು ಸಂಕಲ್ಪ ಮಾಡ್ಕೊಳ್ಳಿ. ದಿವಸ ಈ ಕಾರ್ಯಕ್ರಮ ದಿವಸ ಹೋಗ್ತಾಗ ದಿವಸ 2 ಟ್ರ್ಯಾಕ್ಟರ್ ಸೈಡ್ ಟೆಪ್ಪಿ ತಂದು ತರ್ಬೋದು. ನಿಮ್ಮಂತಲ್ಲ ನಿಮ್ಮ ಟೆಬಲ್ ಐತಿ, ನಿಮ್ಮ ಇಂಜಿನ್ ಐತಿ ಕೇಳ್ತಾರಲ್ಲ, ಯಾವ ಚೌಕಾರ ಹಿಂಗೆ ಮಾಡ್ರ ಕೇಳ್ತಾರ ಜೋಡಿ ನಿನ್ ಚಾನ್ಸ್ ಇಲ್ಲ. ಯಾರು ಚೌಕಾರ ಜೋಡಿ ಇದ್ರು ಅವ್ರಿಗೆ ಚಾನ್ಸ್ ಇರ್ತದೆ. ಯಾರು ಚೌಕಾರ ಜೋಡಿ ಅವ್ರ ಕೈಲೇ ನೇಮ್ ಇತ್ತು. ಏನೋ ತಗೊಂಡ್ರು ಲಿಕ್ವಿಡ್ ಬಿಟ್ಟ ಘನ ಪದಾರ್ಥ ತಗೊಂಡ್ರ ಜೋಡಿ ಇದ್ದವ್ರ ಕೈ ಅಷ್ಟೇ ತಗೊಂಡು ನಾನು ನೇಮ್ ಇತ್ತು.
ಉಳ್ಕಾದ್ರು 1000 ಮಂದಿ ಇರಲಿ 50 ಮಂದಿ ಇರಲಿ 10 ಮಂದಿ ಇಬ್ಬರೇ ಇರಲಿ ಉಳ್ಕಾದವ್ರ ಕೈಲಿ ಲಿಕ್ವಿಡ್ ಎಣ್ಣೀರ ನೀರ ಹಾಲ ಮಜ್ಜಿಗೆ ಇಂಥ ಲಿಕ್ವಿಡ್ ಪದಾರ್ಥ ತಗೋಬಹುದು. ಜೋಡಿ ಕೈ ಅಷ್ಟೇ ಘನ ಪದಾರ್ಥ ರೊಟ್ಟಿ ಊಟದ ಧಾನ್ಯದ ಪದಾರ್ಥ ನೇಮ್ ಇತ್ತು. ಇವತ್ತು ಜೋಡಿ ಸಿಕ್ಕು ನನ್ನ ಸಂಗಡ ಒಂದು ಜೋಡಿಗೆ 5 ಗ್ಲಾಸ್ ತಗೋದು. ಗಂಡನ ಕೈಲಿ 3 ಹೆಂಡತಿ ಕೈಲಿ 2 ಅವ್ರಿಗೆ ಮುಂದಿನ ವಿಚಾರ ಮಾಡೋದು ಮಾಡಿದ್ವಿ. ನಾ 5 ಗ್ಲಾಸ್ ಸಂಕಲ್ಪ ಮಾಡೀನಿ. ಚಿಂತನೆ ಮಾಡಿ ನಿಶ್ಚಿತ ಸ್ಮಾರಕತೆ ದೊಡ್ಡ ನೇಮ್ ಇಡಬಾರ್ದು, ಸಣ್ಣ ನೇಮ್ ಇಡಬೇಕ. ಅದು ಸಣ್ಣ ನೇಮ್ ಇಡ್ನಿ. ನಾ ಪಡಗಾರ ನಿಂತ್ರ ನನ್ನ ಮುಖ ಈಶಾನ್ಯ ದಿಕ್ಕುಗಳಲ್ಲಿ ಮುಖ ಮಾಡಿಟ್ಟು ಇವತ್ತು ಆಹಾರ ಭಾವನೆ ಇರ್ತಾರ. ಆಗ ಅವ್ರನ್ನ ಲಾಸ್ ಮಾಡ್ಕೊಂಡ ಸಮಾಜ ಕಲ್ಯಾಣ ಆಗಬೇಕು ತಪ್ಪಾಗ್ತದ. ಸ್ವತಃ ಕಲ್ಯಾಣ ಜೊತೆಗೆ ಇದು ಮಾಡಬೇಕು. ಗಿಡ ತನಗಾಗಿ ಬದುಕ್ತದ, ಬಂದಾಗ ನೆಲ ಕೊಡ್ತದ, ತಿನ್ನಾಕ ಹಣ್ಣು ಕೊಡ್ತದ, ಬದುಕಿಗೆ ಆಕ್ಸಿಜನ್ ಕೊಡ್ತದ. ಹಂಗ ಸಂದ್ರ ಅವರಿಗಾಗಿ ವಿಚಾರ ತಗೊಂಡಿರ್ತಾರ, ಅವರಿಗಾಗಿ ಮಾಡಿರ್ತಾರ. ಅದ್ರ ಜೊತೆಗೆ ಸಮಾಜದ ಕಲ್ಯಾಣ ಆಗ್ತಿರ್ತದ. ಅದಕ್ಕ ಆ ಚಂದ್ರಕಂತ ಒಳ್ಳೆ ಮುನಿ ಸಾಧು ಸಂತ ಜಯಪ್ಪ ಸಾಧಾರ ಸಮಯಕ್ಕೆ ಇಟ್ಟಿದ್ರು. 2 ತಿಂಗಳು ಎಷ್ಟು 4 ಜನ ಬಂದ್ರ ಉಪದೇಶ ಮಾಡ್ತಿದ್ರು. ಅವ್ರ ಉಪದೇಶ ಕೇಳಿ ಹಲವು ಜನರಿಗೆ ಭಾವ ಆಯ್ತು. ನಾವು ಮೇಲೆ ಸಂತತಿಗೆ ಹೋಗ್ಬೇಕು, ಅವ್ರಿಗೆ ಏನೇ ತಿಳ್ಕೋಬೇಕು ಅಂತ ಜನ ಬರಾಕಂದ್ರೆ ಉಪದೇಶ ಕೊಡಾಕಿದ್ರು. ಕರ್ಮಧರ್ಮ ಸಂಯೋಗ ಒಬ್ಬ ಲಿಂಗಾಯತ ಗೃಹಸ್ಥ ಅವ್ರ ಪ್ರವಚನ ಕೇಳಾಕ ಬರಬೇಕ. ಅವನ ಹುಟ್ಟಿದ್ದ ಅದ್ರ ಕರ್ಣ ಇದ್ದಿದ್ದಿಲ್ಲ. ನೋಡ್ರಿ, ಒಬ್ಬ ಸಾಧುವಾದ ಜನ ಹೋಗುದಲ್ಲ ಎಲ್ಲಿ ಅಲ್ಲಿ ಕಟ್ಟಿ ಮ್ಯಾಗ ಕುಂಡುತ್ತಿದ್ದ. ಅಲ್ಲಿ ಜನ ಕಾರಣ ಮಾತಾಡ್ತಿದ್ರು, ವಿಚಾರ ಮಾಡ್ತಿದ್ರು. ಒಂದ್ 4-5 ದಿವಸ ಯಾರು ಮಾತಾಡ್ಸೋರು ಯಾರು ಇಲ್ಲ. ಅದಕ್ಕೆ ಅವ್ರು ಕೇಳಿದ ಎಲ್ಲಿ ಹೋಗ್ತಾ ಇದ್ರಿ, ಯಾರು ಜನ ಕೊಡುವವರು ಯಾಕ ಅಂತ. ಹೆಂಗೀಗ ಇಲ್ಲೇ ನಮ್ಮ ಊರು ಹೊರಗಿನ ಉದ್ಯಾನವನದಲ್ಲಿ ಅವ್ರ ನಿಗಂಬರ ಭಾವನೆಗೆ ಸಂತರು ಬಂದಾಗ ಅವ್ರ ಉಪದೇಶ ಅಂತಾರೋ ಅವ್ರ ಉಪದೇಶ ಜನ ಹೋಗ್ತಾರೋ ಅಂತ ಹೇಳಿದ್ರು. ಅದನ್ನ ಕೇಳಿ ಯಾರಿಗೆ ಭಾವಂತು ಮಹಾರಾಜ ಪ್ರೋತ್ಸಾಹ ಕೇಳಿದ ಹುಟ್ಟದ ಎಂತ ಕೊಂಡಿದ್ದ ಹುಟ್ಟ ಕುರುಡ. ಹುಟ್ಟ ಕುರುಡಂದ್ರ ಯಾವಾಗ ಜನ್ಮ ಆಯ್ತು ಅವಾಗ ನಾವು ಕಣ್ಣ ಇಲ್ಲ. ಕಣ್ಣಿಲ್ದ ಮನುಷ್ಯ ಕುರುಡ ಭೂಷಣ್ ನೋಡ್ತಾರಣ್ಣ. ಕಣ್ಣಿಲ್ದ ಬಸ್ತಿ ನೋಡ್ತಾರ ಮನುಷ್ಯ. ಕಣ್ಣನ್ನ ಹೆಂಗ್ ನೋಡೋ, ಕಣ್ಣಿಲ್ಲ ಸೂರ್ಯ ನೋಡೋ ಅಂದ್ರ ಹೆಂಗ್ ನೋಡೋ? ಕಣ್ಣಿದ್ರೆ ವಸ್ತು ಕಾಣಲ್ಲ, ಕಣ್ಣ ಇಲ್ಲ ತನಗೆ. ಆದ್ರೂ ಜನ ಹೋಗೋದನ್ನು ಕೇಳಿ ನಾನು ಸಂತರ ದರ್ಶನಕ್ಕೆ ಹೋಗ್ಬೇಕು, ಅವರು ವಾಣಿ ಕೇಳ್ಬೇಕಂತ ಬಂದ. ಅದರಾಗಿ ಬರ್ತಿ ಅಂದ್ರೆ ನಡೀಪ ಅಂತ ಹೇಳಿ ಅವ್ರು ಶ್ರಾವಕ ಅವ್ರ ಕೈ ಹಿಡ್ಕೊಂಡ ಕರ್ಕೊಂಡ್ ಬಂದ. ಕೇಳ್ರಿ, ಶಾಂತಿ ಸಾಗರ್ ಸ್ವಸ್ತಿ ಪಿಕ್ಚರ್ ನೋಡ್ರಿಲ್ಲೋ? ಅದರ ಶಿಕಾರಿ ಹೋಗಾಗ ಯಾರು ಕುಕ್ಕು ಮರಿ ಮಾಡ್ಕೊಂಡು ಹೋದ್ರವ್ರ ಸಾಕೊಂಡ ವೆರಿ ಗುಡ್. ಐದು ಕರ್ಕೊಂಡು ಹೋದ್ರಲ್ಲ, ಕೈಯ ಏನಿತ್ತು? ಲಾಟರಿ ಇತ್ತಲ್ವ? ಲ್ಯಾಟ್ರಿ ಇತ್ತು ಅವಾಗ. ಬ್ಯಾಟ್ರಿ ಇದ್ದಿದ್ದಿಲ್ಲ, ಲಾಟರಿ ಇತ್ತು. ಎಷ್ಟು ಲಾಟರಿ ಅದು ಕೈಗ ಅಜ್ಜಿದೊಂದ ಇವ್ರದೊಂದ. ಮೊದಲು ಇವ್ರ ಕೈ ಬಂದಿತ್ತು. ಅಜ್ಜಿ ಒಂದು ಲಾಟರಿ ಹೋಗುತ್ತಳು. ಅಜ್ಜಿ ಏನುಂಟಿ ಮ್ಯಾಗ ಇರ್ಬೇಕಂತ ನನ್ನ ಶಕ್ತಿ ಇಲ್ಲ, ನಾ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿ ಮಾಡು. ಅವ್ರು ಕುಕ್ಕುಮರಿ ಹೆಂಗ ಕುತ್ಕೊಂಡು ಆದ್ರಲ್ಲ, ನೀವು ಶಿಕಾರಿ ಬಂದ್ರೆ ಒಯ್ಯಾರಲ್ಲ ನನ್ನ ಕುದುರಿನಾಗ ಆನೆ ಕುತ್ತಾಗ ಆಗೈತಿ. ನೀವಿಬ್ರು ಒಯ್ಬೋದು. ದೇಶ ಭೂಷಣ ಕುಲಭೂಷಣ ಒಯ್ಯವ್ರಲ್ಲ, ಮತ್ತೆ ಮಾರಾದ ಒಯ್ಯವ್ರಲ್ಲ. ಲಗ್ಗವಟ್ಟಿ ಹೊಡ್ಯಾವ್ರ ಒಯ್ಯವ್ರ. ಇಂತ ಮಜ್ಜಿಗೆ ಹೋಗಿ ಮನ್ಯಾಗ ಅಜ್ಜಿ ಇನ್ ಸತ್ರಿಕಾ ತುಪ್ಪ ಸತ್ಕ ಹಾಕಬೇಡ ಅಲ್ಲೋಗಿ ಅಜ್ಜಿ ಮಾಡಿ ಸತ್ಕ ಮಾಡಿಕೊಟ್ಟಾಗ ಅಜ್ಜಿ ಸಾವಕಾಯಿ ಮಾಡಿ ಸತ್ಕ ಮಾಡಿಬಿಟ್ಟು ಈ ಮಜ್ಜಿಗೆ ಸತ್ಕ ತುಪ್ಪ ನಂಗೆ ದೂಸಬೇಕು. ಯಾಕೆ ಕೇಳಿದ್ರ ನಾ ದೊಡ್ಡವಾಗಿದ್ದ ಶಿಖರಿ ಮಹಾರಾಜನ ಹೌದು ಶಾಸ್ತ್ರ ಉಲ್ಲೇಖ ಅದ. ಇಲ್ಲೇ ನಿಮ್ಮ ಸಮೀಪದ ಹಳ್ಳಿ ಅವರು ನಸ್ಲಾಪುರದಾಗ ಶಾಂತಿ ಸಾಗರ ಮಹಾರಾಜನ ಹೊತ್ಕೊಂಡು ತಂದಿದ್ರು ಪೈಲ್ವಾನ್. ಬದ್ರಿಗೆ ಬಂದ ನೋಡ್ರಿ ಎಲ್ಲ ಚಿತ್ರ ಮಾಡಿಸ್ಯಾರ ಮಹಾರಾಜರು. ಹಂಗ ಸಿದ್ಧಸಾಗರ ಮಹಾರಾಜರದು ಜೀವನ ಚರಿತ್ರೆ ಮಾಡಿಸೋದು ತಲೆಗೆ ಬಾಳಾಗಿದೆ ಸ್ಮಾರಕ. ಅದ್ರಾಗೆಲ್ಲ ಯಾರೇ ಊರವ್ರು, ಕನ್ನಡದವರಲ್ಲಿ, ಮಹಾರಾಷ್ಟ್ರದವರಲ್ಲಿ, ತಿಂಗಳವರಲ್ಲಿ ಯಾರ ಬಂದ್ರು ಇಲ್ಲಿ ಸಿದ್ಧಸಾಗರ ಸ್ಮಾರಕ ದರ್ಶನ ಮಾಡಕ್ ಬಂದ್ರ ಆ ಫೋಟೋಗಳು ನೋಡ್ರೆ ಸಾಕು, ಸಿದ್ಧಸಾಗರ ಜೀವನ ಚರಿತ್ರ ಅವ್ರು ಹೋಗ್ಬೇಕು. ಈ ಭಾವ ಇಟ್ಕೊಂಡ್ರೆ ಆಗುದದ ಭವಿಷ್ಯದ ಟೈಮ್ ಸ್ಮಾರಕ ನಿರ್ಮಾಣ ಆಗಿಲ್ಲ.
ಮೆಡಿಕಲ್ ಆದ ನಂತರ ಅವನ್ನೆಲ್ಲ ಒಳಗೆ ತೋರಿಸೋ ವ್ಯವಸ್ಥೆ ಕೆಲಸ ಶುರು ಇಟ್ಟಾರೆ. ಕೆಲಸ ಶುರು ಆಗ್ಯಾವು. ಅದು ಕ್ಯಾನ್ವಾಸ್ ಪೇಪರ್ ಎಲ್ಲ ಡಿಸೈನ್ ಮಾಡಿಕೊಟ್ಟಾವು ಜೀವನ ಚರಿತ್ರೆನ. ಅದು ಯಾಕಂದ್ರೆ ನಮ್ಮ ವಿಜಯ ಪರಮೇಶ್ವರಿ ಅವರು ಅವರ ಕ್ಷೇತ್ರಸಾಗರ ಚರಿತ್ರೆ ಗ್ರಂಥ ಬರೆದರು. ಆ ಗ್ರಂಥ ಆಧಾರ ಇಟ್ಕೊಂಡ ಕೆಲವೊಂದು ಹಿರಿಯರು ಹೇಳ್ತಕ್ಕಂಥ ಕಥೆಗಳ ಆಧಾರ ಇಟ್ಕೊಂಡ ಅವ್ರ ಚಿತ್ರಗಳನ್ನು ತಯಾರು ಮಾಡ್ತಿರ್ತಾರೆ. ಅಂದ್ರೆ ಆ ಚಿತ್ರ ನೋಡೋದ್ರಿಂದ ಮುಂದಿನ ಪೀಳಿಗೆ ಅವ್ರ ದರ್ಶನ ಆಗ್ಬೇಕು ಅಂತ. ಆ ಈ ಹೆಸರು ಅವರ ಒಂದು ಫೋಟೋ ಅಲ್ಲಿ ಒಬ್ಬ ಪೈಲ್ವಾನ ಹಿಂಗ್ ಮನಿ ಸಂಕಟ ಎತ್ತಿ ಮಾರಾದ್ರು ಒಯ್ಯಾಗಿದ್ದಾರೆ. ರಾತ್ರೋರಾತ್ರಿ ಚಾತುರ್ಮಾಸ ಬಂದಿತ್ತು, ಜಗಳ ಹತ್ತಿತ್ತು. ಎದಕ್ಕೆ ಜಗಳ? ಕುಂಭೋತ್ಸವರಂತಿರು ನಮ್ಮ ಊರಿಗೆ ಚಾತುರ್ಮಾಸ ಆಗ್ಬೇಕಂತ, ಕೊರೋನಾದಂತಿರು ನಮ್ಮ ಊರಿಗೆ ಚಾತುರ್ಮಾಸ ಆಗ್ಬೇಕಂತ, ಕೊನ್ನೂರಂತಿರು ನಮ್ಮ ಊರಿಗೆ ಚಾತುರ್ಮಾಸ ಆಗ್ಬೇಕಂತ, ಜೈನ್ ಮಾಡ್ಯಾವಂತಿರು ನಮ್ಮ ಊರಿಗೆ ಚಾತುರ್ಮಾಸ ಆಗ್ಬೇಕಂತ, ನರ್ಸಾಪುರದಂತಿರು ನಮ್ಮ ಊರಿಗೆ ಜಗಳ ಹತ್ತಿ. ಎದ್ರ ಸಲುವಾಗಿ ನಮ್ಮ ಊರಾಗ ಆಗ್ಬೇಕು. ನಾನು ನೀವೇ ಜಗಳ ಆಗ್ಬೇಡಿ. ನೀವು ಯಾಕೆ ಜಗಳ ಆಗಿ ಮಾತಾಡ್ತೀವಿ? 5ನೇ ತಾರೀಕು 4ನೇ ತಾರೀಕ ಸಾಯಂಕಾಲ 5 ಗಂಟೆಗ ಏನ್ ಇರ್ತೀನೋ ಜಗಳ ಭಾವನಾ ಮಾಡಿ ಭಾವನಾ ಮಾಡೋದು ಕರ್ತವ್ಯ. ನಾ ಯಾರು ಜಗಳಾಡಕ್ಕೆ ಹಚ್ಚಂಗಿಲ್ಲ. ಭಾವನಾ ಮಾಡಂತೂ ಅದೇನು ಟೈಮ್ ಇರ್ತದೆ. ಆ ದಿವಸ ವ್ಯಾರ ಮಾಡ್ತಾರೆ ಏನಾದ್ರು ಭಾವನಾಗಿ ಆಗಿಬಿಡ್ತೇವೆ. ಭಾವನಾ ಮಾಡಿಲ್ಲ ಬೇಡಂಗಿಲ್ಲ. ಶಾಂತಿ ಸಾರ್ ಅವರು ವಚನ ಕೊಡ್ತಿದ್ದಿಲ್ಲ. ಭಾವನಾ ಮಾಡಂತಿರೋ ನೋಡಿ ಎಲ್ಲ ಆಯ್ತಪ್ಪ ನಾವೇ ಹೋಯ್ತು ಹೆಂಗ ಅಂತಿದ್ರು. ನೋಡು ನಾ ಎಲ್ಲ ವಿಹಾರ ಹಾಕತ್ತಿರ್ಬೇಕು. ಎಲ್ಲೇ ಇದ್ರೆ ಎಲ್ಲೇ ಮಾಡೋದು ನೋಡಿ ಒಳಗ ಕೆಲವೊಂದು ಜನ ಎಲ್ಲ ಹೊರಗೆ ಮಾಡ್ಕೊಂಡ್ರು. ರಾತ್ರಿ ಮಹಾರಾಜ ಒಳಗೆ ಸಮಯ ಗೊತ್ತು. ಎಲ್ಲಾರು ಮನೆ ನಂತರ 10:30 ಕೇಳ್ತು ನೋಡಿ. ಯಾರ? ಭೀಮಸೇನ್ ಪೈಲ್ವಾನ ಹೊತ್ತು ಎದ್ದವ. ಎಲ್ಲಾರು ಮಕ್ಕೊಂಡಿರು. ಬೇಗ ಎದ್ದ ಮ್ಯಾಗಿನ 4 ಹಂಚು ತೆಗೆದು ಖುಷಿ ಆಗಿದ್ದಾರೆ. ಹಾಯ್ತಲ್ವ ಇದ್ರ ಆಯ್ತಾಗಿ ಕಚ್ಚಲು ಹೋದ ನೋಡಕ್ಕೆ ಪಿತಾಂಬರ ಎಷ್ಟು ಸ್ಟ್ರಾಂಗ್ ಇದ್ರಲ್ಲ ಅವ್ರ ಹಂಸ ಮ್ಯಾಲ ಏರಿ ಮನಿ ಹಂಸ ಮ್ಯಾಲ ಏರಿ ಅಲ್ಲಿ 4 ಹಂಸ ಒಂದು ಹಂಸ ತಗದು ಬಿದಿರು ಬಾಂಬು ಅದಲ್ಲ ಬಿದಿರ. ಆ ಬಿದಿರುಗಳದ ಗುಂತಿ 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 ಒಳಗಿನ ಪೊಲ ಬಾಯಿದೆ ಮ್ಯಾಲ ಕೂತ ಆ ಹರಿವ್ಯಾಗ ಮಜ್ಜಿಗೆ ಇಟ್ಟಿರ್ತಿದ್ರು. ತೆಗಿ ಹಿರಿಯಾರ ಹರಿವ್ಯಾಗ ದೊಡ್ಡ ದೊಡ್ಡ ಮಂತಾರ ಅವಾಗ ಮ್ಯಾಗಿ ಟೊಪ್ಪಂತ ಹರಿವ್ಯಾಗ ಬಿದ್ರಾಗೆ ಮ್ಯಾಲ ಕೂತ ಜಗ್ಗಿ ಕುಡಿಯವ್ರತ್ತ. ಅಂದ್ರೆ ಶಕ್ತಿ ಎಷ್ಟಿತ್ತು ನೋಡು. ಪೀತಾಂಬರಪ್ಪ ಅಂದ್ರೆ ಮಹಾರಾಜರಲ್ಲ ಮನ್ಯಾಗಿದ್ದಾಗ ಅವ್ವ ಮಹಾರಾಜ ಮ್ಯಾಲ ಬಂದ್ಬಿಡ್ತಾರೆ ಅಂದೇ ಮಾತ್ರ. ಗೃಹಸ್ಥ ಮನ್ಯಾಗಿದ್ದಾಗ ಅಂತ ಶಕ್ತಿ. ಮನ್ಯಾಗ ಜಂತಿಗೆ ತೊಲಿ ಇಟ್ಟಿದ್ದಿಲ್ಲ. ಒಂದು ಕಂಬ ಇಟ್ಟಿದ್ರು ಅದನ್ನ ತೊಲಿಗೋ ಊರಿ ನೋಡು ನೋಡು ಸಣ್ಣ ಸಣ್ಣ ಜಂತಿಗೆ ಹಾಕಿ ಮನಿ ಮೊದಲ ಮೇಲ್ಮುದ್ದಿ ಮನಿ ಶಿಕ್ಷಣ ಸ್ನಾನ ಮಾಡಿದ್ರೆ ಜಾಗದಲ್ಲಿ ಮೇಲ್ಮುದ್ದಿದ್ರು ಮ್ಯಾಲ ಮಣ್ಣ ಹಾಕಿ ಇದ್ರ ಬಟ್ಟಾಗಿ ಮಾಡ್ತಲ್ಲ ಅದಕ್ಕೆ ಜಂತಿ ಅಂತ. ಆ ತೊಲಿ ಇದ್ದದ ನೋಡ್ರಿ ಪಿತಾಂಬರಪ್ಪ ಹಿಂಗೆ ಬಂದು ಹಿಂಗೆ ತೊಲಿ ಎತ್ತಿ ಅಲ್ಲಿ ಪಟಕ ಇರ್ತಿರುತ್ತವು. ಹಿಂಗೆ ಸೋದ ತೊಲಿ ಎತ್ತಿರುತ್ತಂದ್ರೆ ಅಡ್ಡ ಶಕ್ತಿ ಅವ್ರಿಗೆ. ಈಗಿನವ್ರಿಗೆ ಎತ್ತುದು ಬೇಡ, ಇವರ ಬಿದ್ರೆಯೋ ಕೈ ಮುಗಿತ ಬಿದ್ದು ನಿಂತಲ್ಲ. ಅಷ್ಟು ನಮ್ಮ ಶರೀರಯೋ ಟೋಳಯೋ ಯಾಕ ತಿನ್ನೋದೆಲ್ಲ ಕುರುಕುರಿ ಬರಬರಿ ಪಾಪಡಿ ಕುರುಕುರಿ ಟೋಳ ಒಳಗೆ ಟೋಳ ಅನಾದಿ ಒಳಗೆಲ್ಲ ಅವ್ರು ಏನ್ ತಿಂತಿದ್ರು? ಚರಕ ತುಪ್ಪ ಇವು ಸಲ ಬಂದು ನೋಡಿದಲ್ಲ. ಆ ಭೀಮಸೇನ ಪೈಲ್ವಾನ ಇದ್ದವ. ಶಾಂತಿ ಸಾಗರ ಮಹಾರಾಜನ ಶರೀರ ಮನ್ಯಾಗಿದ್ದಾಗ ಅವಾಗ ಒಂದು ಕುಳಿ ತುಪ್ಪ ಕಪ್ಪಿಸ್ತಿರು. ನಮಗೊಂದು ಚಮಚಿ ಹಚ್ಚಾತಂದ್ರ ಅವರು ಅರ್ಥ ಕಳಿಸ್ತೀವಿ. ಪಿಂತಾಕೈತಿ ಹೊರಗೆ ಬಿಡುದ್ರಿ ನಮಗ. ಅಂದ್ರೆ ತುಪ್ಪ ಕಪ್ಪಿಸು ಶಕ್ತಿ ಸೈತಿ ಶರೀರದಾಗ ಇಲ್ಲ. ಅವರು ಒಂದೊಂದು ಕುಳಿ ಯಾಕ ಒಂದು ಸೇರ ತುಪ್ಪ ತಿಂತಿರತ್ತವ್ರು. ಅವ್ರವ್ರಿಗೆ ಏನು ತ್ರಾಸ ಆಗೈತೆ ಅದು ಶಕ್ತಿ ಅನಂತವ್ರ ಎದ್ದುಗಳಿಗೆ ತ್ರಾಸ ಆಗತ್ತಿ ಬಾ ಅಂತ ಶಿಂದು ಸಾಗರ ಎತ್ತ ಹೊಡ್ಲಿಲ್ಲ. ಶಾಂತಿ ಸಾಗರ ಎದ್ದುಗಳಿಗೆ ತ್ರಾಸ ಆಗತ್ತಿ ಬಾ ಅಂತ ಎದ್ದುಗಳ ಹೂಡಿದ್ದು ಬಿಟ್ಟ ಸ್ವತಃ ಮಟ್ಟಿ ನಿಂತ ಜೋರ ಜಗಿ ಮಟ್ಟಿ ಜಗಿ ಹಾಕ್ತಿರತ್ತ. ಅದೆಲ್ಲ ಬದ್ರಿಗೆಲ್ಲ ಫೋಟೋ ಮಾಡಿಸಿದ್ದೀಗ. ಒಂದ್ ಕಡೆ ಶಾಂತಿ ಸಾಗರಿಗೆ ಮಟ್ಟಿ ಜಗಾಕಿದ್ದಾರು. ಎತ್ತುಗಳು ಸೈಡ್ ಕಟ್ಟಾರು, ಮೇವು ತಿನ್ನಕತ್ತವು. ಎತ್ತುಗಳು ಬಿಚ್ಚಿ ಮೇವು ಉದವು ಕಟ್ಟಾರು. ಮತ್ತು ಸ್ವತಃ ಇದ್ದವ್ರು ಜಗ್ಗಿ ಮಟ್ಟಿಗೆ ನೀರ್ ಜಗ್ಗಿ ಹೊಲಕ್ಕೆ ನೀರು ಹಾಕ್ಸಾಕತ್ತವು. ಅಷ್ಟು ಶಕ್ತಿ ಅವರು. ನಿಮ್ಗ ಉತ್ತಮ ನಂಗೆ ಆರಾಮಿಲ್ಲೋ, ಒಂದು ಲೀಟರ್ ಡೇರೆಕ್ ಹೋಗಿ ಹಾಕ್ತಾರೋ ಅಂತ ಹೇಳು. ನಾ ಏನ್ ಮಾಡ್ಯಾವ
ಬೇಕಾದ್ರೆ ಯಾವ್ದು ಹೋಗ್ಲಿ ಅಂತೀರಿಲ್ಲ ತಪ್ಪ ತಂದ್ರಿ ತಪ್ಪ ತಂದ ನಮ್ಮ ಹಾಲ ತಗೋಬಾರಲ್ಲ ಏನ್ ಮಾತು ಕೇಳೋರಲ್ಲ ಈಗಿನ ಹುಡುಗರೆ ಅಂಗಡಿಗೆ ಹೋಗಿ ಬರ್ತಮ್ಮ ನಂಗೆ 2 ರೂಪಾಯಿ ಕೊಡು ಕರೆ ಸುಳ್ಳು ಹಿಂಗೆ ಆಗ್ಬಿಟ್ಟವ್ ಹುಡುಗರು ಒಂದು ಊರಾಗ ಹುಡುಗಿದ್ದ ನಿಮ್ಮ ಊರಾಗ ಒಂದು ಊರಾಗ ಅಜ್ಜಾಗ ಆರಾಮಿಲ್ಲ ಅಂತ ಒಂದು 5 ರೂಪಾಯಿ ಕೊಟ್ಟ ಔಷಧ ತರಾಕ ಕಳಿಸಿ ಎಲ್ಲಿ ಅಶೋಕ್ ಡಾಕ್ಟರ್ ದವಾಖಾನೆ ಅವ್ರ ಬಾಜುಕೊಂದು ಅಮೀನಿಂದ ಇಲ್ಲ ಮೆಡಿಕಲ್ ಶಾಪ್ ಏನದ ಗುಳಿಗೆ ಅಂಗಡಿ ಗುಳಿಗೆ ಅಂಗಡಿ ಹೋಗಿ ಏನದು ಉದಾಹರಣೆ ಆಗ್ತದೆ ಹಂಗೆ ಗೊತ್ತಿ ಉದಾಹರಣಪ್ಪ ಇಂಥ ಒಂದು ಊರ ಈ ಉದಾಹರಣೆ ಅಂತ ಇದೆ ಅಶೋಕ್ ಡಾಕ್ಟರ್ ಡಾಕ್ಟರ್ ಇತ್ತು ಅಮೀನ್ ಅಂಗಡಿ ಅಂತ ಒಂದು ಮೆಡಿಕಲ್ ಶಾಪ್ ಇತ್ತು ಅದರಾಗಿಂತ ಪೈಲ್ವಾನ್ ಈ ನಡುವಿನವರಲ್ಲ ಮಾರಾಗಿಲ್ಲ ಯಾರ ಸಮಂತ ನಂತ ಒಬ್ಬ ಹುಡುಗಿದ್ದ ಮಿಶೋಗಿ ಅಂತ ಒಂದು ಊರಿತ್ತು ಅಥವಾ ಅಂತವ್ರು ಆಯ್ತು ಇನ್ನ ಜಗಳ ಹೋದ್ರು ದೃಷ್ಟಾಂತ ದ್ರಾಷ್ಟಾಂತ ಸಲುವಾಗಿ ಅದ ಮುಖ್ಯ ತಿಳ್ಕೋಬೇಕಾದ್ರೆ ಇಲ್ಲಿ ಭಾವನಾ ಏನ್ ಮಾಡ್ಲು ಚಿಪ್ಪಾಡಿ ಅನ್ನ ಡೆಲ್ಲಿ ಚಿಪ್ಪಾಡಿ ಸಿಪಾಯಿ ಅನ್ನಪುರಿ ಡೆಲ್ಲಿ ಅಂತ ಒಂದು ಡೆಲ್ಲಿ ಆ ಊರಾಗ ಆ ಮೊಮ್ಮಗ ಸಮಂತ ಅಂತಾವ ಆ ಡೆಲ್ಲಿ ಕರೆದ ಮೊಮ್ಮಗ ಭಾಳ ಸಮಂತ ಅಂತ 5 ರೂಪಾಯಿ ಕೊಟ್ಟು ಹೋಗಿ ಮಾತ್ರ ಮೆಡಿಕಲ್ ಡಾಕ್ಟರ್ ಹೋಗಿ ಔಷಧ ಆಗೈತೆ ಅಜ್ಜದ ಔಷಧ ತಗೊಂಬ ಅಂತ ರೊಕ್ಕ ಕೊಟ್ಟು ನೀವು ಶಿಲ್ಪುಲ್ ಕೈಯಾಗ ತಡ ಖುಷಿನ ಹೊಡ್ಕೊಂಡು ಹೋದ ದೋಸ್ತ್ ಭೇಟಿ ಆದ ದೋಸ್ತ್ ಹೇಳಿದ ಭಾಳ ಚಂದ ಪಿಕ್ಚರ್ ಬಂದಿತ್ತು ಪಿಕ್ಚರ್ ಭಾಳ ಚಂದ ನಾಲ್ಕು ಮಂದಿ ಇರ್ತೀವಿ ಅವರ ಕಡೆ ಇದ್ರೆ 4 ಮಂದಿ ಇಟ್ಕೊಡಿ ಪಿಕ್ಚರ್ಗೆ ಹೋಗೋಣ ನಾವು ಅಜ್ಜಿ ಬೇಕಾಳೆ ನಾ ಬೇಕಾದವ್ರು ಬೈತಾವ ಒಂದು ತಾಸು ಬೈತಾರೆ ಮತ್ತೆ ಕರ್ಕೊಂಡ್ತಾರ ಹುಡುಗರು ಚೆನ್ನಾಗಿರ್ತಾವು ಹೇಗೆ ಒಂದು ಕರ್ಕೊಂಡು ಪಿಕ್ಚರ್ ನೋಡಿ 2-3 ತಾಸು ಹೋದು ಇಲ್ಲಿ ಮನ್ಯಾಗ ವಿಚಾರ ಮಾಡಾಕತ್ತೀನಿ ಯಾಕೆ ಬರೋ ಹುಡುಗ ಔಷಧ ತಗೊಂಡ ಅದ ಭಾಳ ತ್ರಾಸ ಆಗೈತಿ ಯಾಕೆ ಬರೋದು ಹಾದಿಗೆ ಆಗಿತ್ತು ಸಾಯಂಕಾಲ 5 ಆಗಿತ್ತು ಬಂದ ಇನ್ನು ಹಂಗೆ ಹೋಗುದು ಮನೆಗೆ ಹಂಗ ಔಷಧ ಒಯ್ಯಕ ನಮ್ಮ ಅಜ್ಜಿ ಬಡಿತಾಳ ಏನ್ ಮಾಡಿದ ಅಲ್ಲಿ ಒಂದು ತಿಪ್ಪಿತ್ತು ಎಲ್ಲಿ ಬಸವನ ಗುಡಿ ಮುಂದ ಈ ತಿಪ್ಪಿವಾಗಿತ್ತು ಅಲ್ಲೊಂದ ಕಸ ಬೆಳೆದಿತ್ತು ಆ ಕಸದ ಎಲೆ ಹರ್ಕೊಂಡು ಜೇಸಿ ಬಸವನ ಗುಡಿ ಕಟ್ಟಿನಲ್ಲ ಅರಿಯಾಗಿ ಹಿಂಡಿ ಬಾಕಿದ ಹಾಕೊಂಡು ಮನೆಗೆ ಹೊರಟು ಅದೇ ಮತ್ತಿತ್ತೋ ಏನ್ರಿ ಔಷಧ ತಯಾರು ಮಾಡಕ್ ಭಾಳ ಟೈಮ್ ಇತ್ತು ಡಾಕ್ಟರ್ ಸ್ಪೆಷಲ್ ಔಷಧ ತಯಾರು ಮಾಡಿ ಕೊಟ್ಟು ಚಲೋ ಔಷಧ ತಯಾರು ಮಾಡಿಕೊಟ್ರ ಆಯ್ತಾಯ್ತು ಅದೇ ಜೊಬ್ಬನ ಅದ ಕುಡಿಸ್ಕೊಂಡ ಹೆಂಗ್ ಕುಡಿಸೋದು ಹೇಳಕ್ಕಾಗತ್ತ ಏನ್ ಮುಖ್ಯ ಹೇಳೋದು ಹೇಳಕ್ಕಾಗೋದು ತಮ್ಮ ನನಗೆ ಹೆಂಗೆ ಹೇಳೋದು 1 ತಿಂಗಳಾತು ಹಾಸಿಗೆ ಇರ್ದನಿ ಹೇಳಕ್ಕ ಅಜ್ಜ ಗಪ್ ಹೇಳ ಡಾಕ್ಟರ್ ಹೇಳೋದು ಹೇಳ್ಕೊಂಡು ಹಿಂಗೆ ಬರಿಕಾಯ ಕೈ ಎಬಿಸ್ ಕುಡಿಸು ಸಮರ್ಥ ಅಜ್ಜ ಹಿಂಗೆ ಅರಿಗಾಡ್ಸಕೈತಿ ನೋಡಿ ಹಿಂಗೆ ಅರಿಗಾಡ್ಸಕೈತಿ ಯಪ್ಪ ನನಗೆ ಬಂದಿಯೋ ಬಿಡು ನಾಕೈತ ಮುದುಕ ನೀವು ಅಂತಾರೆ ಡಾಕ್ಟರ್ ಯಾರು ಅವರು ಅರಿಗಾಡಿಸಿ ಕುಡಿಸಂಗಾರ ಏನ ಅವ್ರು ಹೇಳಿದ್ರು ಅವ್ರು ನೀವು ಚೌಕರ ಹೇಳಿಲ್ಲ ಅರಿಗಾಡ್ಸತ್ತವ ಹಕ್ಕಾಗಿ ಹೇಳ್ತೀವಿ ನೀವು ಆಯ್ತು ಅವ್ರು ಹಿಂಗೆ ಮಾಡ್ತಾರೆ ಮತ್ತೆ ನೀವು ಅವ್ರ ಹಕ್ಕಾಗಿ ಔಷಧ ಅರಿಗಾಡ್ಸ್ ಅವ್ರು ಹಿಂಗೆ ಮಾಡ್ತಾರೆ ಏನೋ ಆಗ್ತೈತಿ ಮಜಾ ಆಗ್ತದೆ ನೆಗಿ ಬರ್ತಿರ್ತೈತಿ ಒಂದ್ರೆ ಕೈ ಬಂದು ಹೋದ್ರಿ ಅಂದ್ರೆ ಮಕ್ಕಳು ಚಾನ್ಸಿ ಹಾಕೋದನ್ನ ಹಿಂದೆ ತಕ್ಕೋಬಾರ್ದು ವಾಸನಾಗ ಹಾಕೋ ಹಾಕ್ತಿರ್ತಾರ ಅವ್ರು ಹಿಂಗೆ ಕೈಯಾಗಿ ಬಿಡ್ತಾರೆ ಏನಿಲ್ಲ ಯಾರು ನಮ್ಮ ಬೆಳಗಾವ ಅಪ್ಪು ಅಂಕಲ್ ಪ್ರಕಾಶ್ ಚಿರಗೌಡ ಅವ್ರ ಅಪ್ಪ ಅವರ ಜೋಡಿನ ಆಹಾರ ಕೊಡ್ಬೇಕಂತ ಭಾವನೆ ಮಾಡಿದ್ರು ವಿಧಿ ಸಿಕ್ಕಿತ್ತು ಪೈಲ ಹೋಗಿ ಆಹಾರ ಕೊಡೋ ಸಂಕಲ್ಪ ಮಾಡಿದ್ರು ಮಾರ ಇವತ್ತು ಹೆಂಗ್ ಮಾಡಿ ಸಂಕಲ್ಪ ನೀರು ತಗೋಲಿಲ್ಲ ಔಷಧ ತಗೋಲಿಲ್ಲ ಏನು ಎತ್ತು ಪೆಟ್ಟಿಗೆ ಪೈಲ ಕೈ ಹಿಂಗೆ ಮಾಡಿದ್ರು ಪೈಲ ಏನ್ ತಗೊಂಡ್ರೆ ರೊಟ್ಟಿನ ತಗೊಂಡು ಒಂದು ಗುಡ್ಡಕ್ಕೆ ನೀರಿಂದ ಡೈರೆಕ್ಟ್ ದ್ರವ ಪದಾರ್ಥ ತಯಾರು ಮಾಡಿ ಘನ ಪದಾರ್ಥನ ತಗೊಂಡ್ರು ಸಂಕಲ್ಪ ಅವ್ರು ಹಂಗಿತ್ತು ಅಲ್ಲಿ ಮಹಾರಾಜ ಪೈಲ ಹಿಂಗೆ ಮಾಡ್ರೆ ಅಂದ್ರೆ ರೊಟ್ಟಿ ಕೊಡಕ್ಕೆ ಕೈಯಾಗಿ ರೊಟ್ಟಿ ಕೊಟ್ಟರು ಅಜ್ಜ ಹಿಂಗೆ ಕೊಡ್ತಿದ್ದವು ನನ್ನ ಕೈಯಾಗಿ ಹಿಂಗೆ ಕಟ್ಟ ಹೋಗ್ಬೇಕೆಂದು ಮ್ಯಾಗಿಂದ ಹಾಕ್ರಿ ಅಂದ್ರು ಆಯ್ತು ಅಜ್ಜ ಏನ್ ಮಾಡ್ದ ನನ್ನ ಕೈಯಾಗಿ ವಾಪಸ್ ತಗೊಂಡ ಅವ್ ಇಟ್ಟಿದ್ದು ನನ್ನ ಕೈಯಾಗ
ತಗೊಂಡು ಇನ್ನೊಂದು ಬಾಜಿ ಬೀಳಿಲ್ಲ, ಸುಲುಕು ಬೀಳಿಲ್ಲ, ಹಿಂಗೆ ಮಾಡ್ರಿ ಬೀಳಿಲ್ಲ, ವಾಪಸ್ ತಗೊಂಡ್ರೆ ಅಂದ್ರೆ ನಡೀತದೆ. ಕೈಯಾಗ ಇತ್ತು ಅಂದ್ರೆ ಕೈ ಕಾಲೇ ಇಲ್ಲ ಬಂದ್ರೆ ನೀವು ಬೀಳು ಹಿಂದೆ ತಗೊಂಡ್ರೆ ಅಂದ್ರೆ ಅಂತರ ಆಗ್ತೈತಿ. ಕೈ ಒತ್ತಡ ಕರ್ಮದೇ ಇರ್ತೈತಿ. ಭಾಳ ಮನುಷ್ಯರು ಕೂಡ ಮುದ್ದೆ ಯಾರು ಮಾಡಾಕಿಲ್ಲ ಮಾಡಂತ ಕೊಟ್ಟು ಆಯ್ತು. ಹಂಗಾಗಿ ಹುಡುಗ ಏನ್ ಮಾಡಿದ ಮುದುಕನ ಅಯ್ಯಾಸಕೈತ ನೋಡ್ರಿ. ಮುದುಕ್ ಹಣ್ಣು ಒಂದು ತಿಂಗಳ ಹಾಸಿಗೆ ಮ್ಯಾಗಿದ್ದವು. ಎಬಿಸ್ ಮುಂಚೆ ಕಡಕ್ ಮಾಡಿ ನಾಟಕ ಆದವು, ಆರಾಮ ಇದ್ದಾವು, ಔಷಧ ಕುಡಿಸಿದ. ಒಂದು ತಿಂಗಳ ಹಾಸಿಗೆ ಇಟ್ಟು ಒಂದಕ್ಕೆ ಎರಡು ಹೋಗ್ಬೇಕಾದ್ರೆ ಅಡ್ಗೆ ಮಾಡ್ತಿದ್ದವ. 15 ದಿವಸ ಕಟ್ಟಿಗೆ ಹಿಡ್ಕೊಂಡು ಚಮತ್ಕಾರ ಜಾದೂನ ಒಂದು ತಿಂಗಳ ಆಗೈತೆ. ಅಶೋಕ್ ಡಾಕ್ಟರ್ ಓಣ್ಯಾಗ ವಾಕಿಂಗ್ ಬಂದಿರು. ಆ ಮುಂದೆ ನೋಡು, ಏ ಮುಂದೆ ಯಾವಾಗ ಆರಾಮಾಗಿಲ್ಲ, ಎಲ್ಲಿ ಔಷಧ ತಗೊಂಡೆ, ಒಂದು ತಿಂಗಳ ಬಂದೇ ಇಲ್ಲ. ಏ ಬೇಗ ಅವ್ರು ಸುಳ್ಳು ಹೇಳ್ತಾನೆ, ಮೊನ್ನೆ ನಾವು ಸಮಯ ಏ ಮಾರಾಯ ಗೊತ್ತಿಲ್ಲ ಅಂತಂದ್ರು. ಏ ಸಮರ್ಥಿಕಾಯಿ ಸಮರ್ಥ ಕರೆಯಲ್ಲ ಔಷಧ ಕೊಟ್ರು. ಅಳ್ಳಾಗೈತವ್ ಯಾಕಂತೀಯೋ ಡಾಕ್ಟರ್ ಔಷಧ ಕೊಟ್ಟರು. ಏಕೋ ಯಾಕಂತೀವಿ ನಾನು ಹಿಡಿ ಮುಂದೆ ಅಸಪ್ಪ ರಸ ಮಾಡಿ ಕೊಟ್ಟಿನಿ. ಅವಾಗ ಡಾಕ್ಟರ್ ಆಶ್ಚರ್ಯ ಆಗ್ತಾರೆ. ಬಂದು ನೋಡ್ತಾರು, ಅದು ಔಷಧಿ ಗಿಡ ಇತ್ತು. ಡಾಕ್ಟರ್ ಪರಿಚಯ ಆಯ್ತು. ನೋಡಿ ನಮ್ಮ ಡಾಕ್ಟರ್ ಹೇಳಾಕಿದ್ದಾರೆ ಈಗ 75 ಸುಮಾರು 80-85% ಆಯುರ್ವೇದಿಕ್ ಔಷಧಿ ಭಾಳ ಹೃದಯ ಪರಿವರ್ತನೆ ಆಗಿದೆ. ಅವ್ರೊಳಗೆ ಸರ್ ಮನೆ ಅಲ್ಲೋಗಿರೋ ಔಷಧ ತಗೊಂಡಿದ್ರು. ಮಹಾರಾಜ ಶಿವನಾಥವಾಗಿ ಅವ್ರಿಗೆ ಉಷ್ಣತಾದ ತಾಪದ ಉತ್ತಾನಕ್ಕೆಲ್ಲ ಗೊತ್ತೈತಿ. ಅವ್ರಿಗೆ ಮೇಲೆ ಮೇಲೆ ಕುರು ಹೇಳಾಗಿದ್ದವು. ಸ್ವಲ್ಪ ಶರೀರ ಉಷ್ಣದ ಅನಂತ ಅವ್ರಿಗೆ ಶಾರೀರಿಕ ಆರಾಮ ಸಿಗಬೇಕು ಈ ಭಾವನೆ ಇಟ್ಕೊಂಡ ಅಲೋವೆರಾ ಜ್ಯೂಸ್ ತಗೊಂಡ್ರು. ಅದನ್ನ ಕೊಟ್ಟ ನಂತರ ಮಹಾರಾಜನೇ ಒಂದು ಬರೆದು ಕೊಟ್ಟಾರ. ಚಂದ ಚಿಂತನೆ ಮಾಡೋದು ಅಂದ್ರೆ ಜೈಸೆ ದೃಷ್ಟಿ ವೈಸೆ ಸೃಷ್ಟಿ ಅಂತ. ನಮ್ಮ ದೃಷ್ಟಿ ಚಲೋ ಐತಂದ್ರ ನಾಯಿ ಒಳಗೆ ಸಹಿತ ದೃಷ್ಟಿ ಚಲೋ ಬೇಕು. ಇವತ್ತು ನಮ್ದು ಹಾಗಿತ್ತು ನೋಡ್ರಿ, ನಾಯಿ ಬತ್ತಲ ಅಡಗ ಮಾಡ್ಕೊಳಾಗ ಇವತ್ತು ಸರಿ ಓಡಿ ಹೋಗ್ಲ ಯಾರನ್ನೂ ಮುಟ್ಲಿಲ್ಲ, ಏನು ಅಂತ ಪಾಡಿ ಹೋಗ್ತು. ಆ ಟೈಮ್ದಾಗ ನಂಗೆ ರಾಜ ನಾಯಿ ನೆನಪು. ಒಳಗೆ ಚೌಕಾವು ಪಾದ ಪೂಜಾ ಮಾಡಿ ನಂದ ನಾ ಕೂತ್ನಿ. ಪಾದ ಪೂಜಾ ಮಾಡಿ ಪೀಠ ಸುದ್ದಿ ಮಾಡಿ ಪೂಜಾಸನ ಕೊಟ್ರಿ. ಪಾದ ಪೂಜಾ ಮಾತು ನೀವು ಸುದ್ದಿ ಹಾಕಿದ್ರಿ, ಈ ಕಡೆ ಅಷ್ಟಕ್ಕೆ ಮಾಡಾಕಿದ್ರು. ಅವ ನನ್ನ ದೃಷ್ಟಿ ಆ ಮನ್ಯಾಗ ಹಾಕಿನ ಪರಿಸಿನ್ಯಾಗ ಹೋತು. ಏನೋ ಯಾರ ಮನ್ಯಾಗ ಅವ್ರ ಮನ್ಯಾಗ ಪರಿಸಿ ಹಾಕಿಲ್ಲ. ಪರಿಸಿ ಆ ಪರಿಸಿನ್ಯಾಗ ನಂಗೆ ಲಕ್ಷ ಹೊತ್ತು. ಆ ಪರಿಸಿ ನೋಡಿ ಬೆಳಿಗ್ಗೆ ನನ್ನ ತಲೆಯಾಗ ಭದ್ರಗಿರಿ ನೆನಪತ್ತು. ಆ ಮೂಲ ಭದ್ರಗಿರಿ ಕೆಡಗಿಂತ ಮೊದಲು ಗುಂಪಾದಾಗ ಇರ್ತಿದ್ರು ಸೈಡ್ದಾಗ ಅಂಥವ್ ಪರಿಚಯ ಹಾಕಿದ್ರು. ಒಂದು ಸಲ ಒಂದು ದಿವಸ ನಾಯಿ ರಾಜ ನಾಯಿ ಬಾಗ್ಲಾ ಬಡ್ದು ಬಾಗ್ಲಾ ತಂದು ಒಳಗೆ ಬಂದಿತ್ತು. ಆ ಋಷಿ ನನ್ನ ತಗೊಂಡು ಬರ್ತು. ಯಾವುದು ಯಾವುದು ತಿರೇಜ್ ರಾಜ ನಾಯಿ ಜಾತಿಯೇ ಶ್ವಾನ. ನಾವು ಓದ್ತೀವಿ ಯಾರು ಜೀವಂತದ ಕುಮಾರ ಬಾಯಿಲೆ ಅಂತಿಮ ಸಮಯದ ನಮೋಕಾರ ಮಂತ್ರ ಕೇಳಿ ನಾಯ ಸಪ್ತ ಸ್ವರ್ಗದ ದೇವಾಲಯ ಶಾಸ್ತ್ರ ಕೇಳ್ತೀವಿ. 21ನೇ ಶತಮಾನದಾಗ ನಡೆದ ಸತ್ಯ ಘಟನಾ. ಇಲ್ಲ ಭದ್ರಗಿರಿ ಹರಿಗಿರಿ ಯಾರು ಸಾಕಿದ ನಾಯಿ ಅಲ್ಲದು, ಬಿಡಾದಿ ನಾಯಿ ಯಾರು ಸಾಕಿದಲ್ಲ. ಒಳಗಿನ ನಾಯಿ ಒಳಗೆ ಯಾರ ಮನೆ ತಿಂತಿದ್ದು ಎಲ್ಲರೂ ಮಾಡ್ಕೊತಿದ್ದು. ಆ ನಾಯಿ ಮಾರಾಟ ಬಂದು ಊರಾಗ ಅವ್ರ ಜೊತೆ ಬೆನ್ನತ್ತಿತ್ತು. ಊರಾಗಿನ ನಾವು ಭದ್ರಗಿರಿ ವಾದ ನಮ್ಮ ಜೊತೆ ಬೆನ್ನತ್ತಿತ್ತು. ನಾ ಭಾಳ ಸಲ ಪರೀಕ್ಷೆನೂ ಮಾಡಿ ಕೆಲವೊಂದು ವಿಡಿಯೋದಾಗ ಸಹಿತ ಸಿಗ್ತದೆ. ಯಾವುದೇ ಕಾರ್ಯಕ್ರಮ ವಿಡಿಯೋ ಮಾಡಿದ್ರೆ ವಿಡಿಯೋದಾಗ ಸಹಿತ ನಮ್ಮ ಜೊತೆ ಭಾಳ ಸಲ ಪರೀಕ್ಷೆ. ನನ್ನ ಜೊತೆ ಒಂದು 20 ಮಂದಿ ಇದ್ರಂದ್ರೆ ನಾವು ಮುಂದೆ ನಿಂದ್ರ ಎಲ್ಲಾದ್ರೂ ಹೋಗಕ್ಕೆ ನೋಡ್ಬೇಕಂತ ಹೇಳಿ 20 ಮಂದಿ ಎಲ್ಲ ಹೋದ್ರೂ ನಾ ಗಪ್ಪ ನಿಂತ್ರ ನಾಯಿ ನಿಂದ್ರುದನ ಮುಂದೋಗಿ ಏನು ನೋಡ ನೀವೆಲ್ಲ ನಿಂದ್ರಿ ನಾವೊಬ್ಬ ಹೋಗ್ಬಿಡ ಮುದ್ದ ಹೋಗೋ ಎಲ್ಲ ಮಂದಿ ನಿಂತರು ಆ ನಾಯಿನ ದುಡಿಬೇಕಾಗ್ತಿತ್ತ. ನಮ್ಮ ಶ್ರಾವಣ ಕುಮಾರಗಳು ಬರಲಾದಂತ ಜಾಗ ಸಹಿತ ಆ ನಾಯಿ ಬರ್ತಿದ್ವಿ. ಕಾಶಿಗೆ ಹೋದ್ರೆ ಕಾಡಿಗೆ ಹೋದ್ರೆ ಸಾಮಾನ್ಯ ಹೋದ್ರೆ ಎಲ್ಲಾದ್ರೂ ಆರಾಮ ಬೆಣ್ಣತ್ತಿ ಅದು ಕುಂದು ದೈತ್ರ ಹೆಂಗೆ ಕಲ್ಯಾಣ ಮಾಡ್ಕೊಂಡು ಏನೋ ಅಶೋಕ ಕಾರಣದಿಂದ ದುಡ್ಡ ಕಾಯ ಇತ್ತು ಒಳ ಬಿದ್ದಿದ್ದು. ಅದಕ್ಕೆ ತಿಂಗಳಿಗೆ 2 ತಿಂಗಳಿಂದ ಔಷಧ ಉಪಚಾರ ಮಾಡೋದು ಕಡಿಮೆ ಆಗಿದ್ದೀವಿ. ಒಂದೊಂದ್ಸಲ ನಾವು ಟಿಕಿ ತಪ್ಪದನ್ನ ಹಿಂಡಾಕ್ ಹಚ್ತಿದ್ವಿ, ಇಸ್ಕೊಂಡು ಓಡಿ ಹೋಗ್ತಿತ್ತು. ಒಂದು
ದಿವಸ ಊರಾಗ ಆಹಾರ ಆಗ್ತಿತ್ತು, ಆಹಾರ ಕುಸ್ಕೊಂಡು ನಾ ಪತ್ರಿಕೆಗೆ ಹೊಂಟೀನಿ. ಕೆಲವೊಂದು ಸಾವಿರ ಹುಡುಗರ ಜೊತೆ ಇದ್ರು. ಅಕಲಂಕ ರೂಪಾಯಿ ಟಾಕೆ ಮುಂದೆ ಪಾಸ್ ಆಗ್ತಿದ್ದೆ, ನಾಯಿ ಅಳ್ಳು ಆವಾಜ್ ಬಂತು. ಯಾವ ನಾಯಿ ಆಗ್ತಿದ್ದೆ ಅಂತ ಜರ್ಮನ್ ಇರ್ತಾರೆ ನೋಡ್ರಿ, ಯಾವ್ದು ತಿಳ್ಕೊಂಡು ಹುಡುಗರು ರಾಜಾನ ಎಂಟ್ರಿ ಮಾಡಾತಿ ಅಂತಂದ್ರು. ಅದೆಲ್ಲ ಇತ್ತು. ಇದು ಅಳ್ಳು ಸ್ವರ ಚಲೋ ಯಾಕೆ ಅದಾಗತೈತಿ ಅಂತ ನಾನು ನಿಂತು ಅಟ್ರ ನಾಯಿ ಹೊಡ್ಕೋತ ಬಂತು. ಅದು ಶರೀರ ಕ್ಷೀಣ ಆಗಿತ್ತು. ಅದು ನೋಡಿ ನಂಗೆ ಏನ್ ತಿಂತ ಅಂದ್ರೆ ಹೊಳೆ ಭಾಳ ತ್ರಾಸ ಮಾಡ್ಕೋತಿತ್ತು. ಹೋಗಿ ಎಲೆಕ್ಟಾರ ಮನೆ ಮುಂದೆ ಕಲ್ಲು ಪಡಿ ಮ್ಯಾಲ ಮಾಡ್ಕೋದು. ನಾವು ವಾಪಸ್ ವಾದಿ ಅಟ್ರ ಹೋಗಿ ಬ್ರಹ್ಮನ್ ಸಾವಿರ ಮಹಾರಾಜಿ ಬರ್ರಿ ಹೋಗು ಪರಿಸ್ಥಿತಿ ಇಲ್ಲ, ನೀವು ಬರ್ರಿ ಈಗ ಆಹಾರ ಆಗಿ ಬರ್ರಿ ಅನ್ನೋದು. ಯಾಕಂದ್ರೆ ಅದು ದುರ್ಗಂಧ ನಾರಾಕಿತ್ತು, ಹೊಳ ಬುಚ್ಚು ಕಾಣಿಸ್ತಿದ್ದು ಮ್ಯಾಲ ಅದ್ರ ಗಾಯ ಆಗಿತ್ತು. ಇನ್ನು ಮಾರಾಟ ಆಹಾರ ಆಗಿತ್ತು, ವಾಂತಿ ಆತಂದ್ರ ಅವ್ರು ತಲೆಯಾಗ ಸಾವಿರ ಅವ್ರ ತಲೆಯಾಗ ಬೇಡ ಅಂತಂತಿದ್ರು. ನಾ ಮುಂದೆ ಮತ್ತೆ ಅದು ಅಷ್ಟೇ ನೋಡ್ರಿ, ಕರೆಕ್ಟ್ ಉತ್ತರ ಕಡೆ ತೆಗಿ ಮಾಡಿ ಅಕ್ಕಲ್ ಪರಿಣಾಮ ಮಾಡ್ಕೊಂಡಿತ್ತು. ಮಾರಾವಾದರೂ ಅದ್ರ ಪರಿಸ್ಥಿತಿಯನ್ನು ನನಗೆ ಹಂಗಾಗ ಗೊತ್ತಿಲ್ಲ. ಅಲ್ಲೇ ನಿಟ್ಟಿವಿ, ನಮೋಕಾರ ಮಂತ್ರ ಹೇಳಿದ್ವಿ, ಶಾಂತಿ ಮಂತ್ರ ಹೇಳಿದ್ವಿ, ಅಂತರ್ಮೂರ್ತಿವರೆಗೆ ಸಲ್ಲೇಖರಣೆ ಸ್ವತಃ ಕಮಂಗ ಬಾಯ ನೀರು ಹಾಕ್ತೀವಿ. ನಂತರ ಅಂತರ್ಮೂರ್ ಸಲ್ಲೇಖರಣೆ ಕೊಟ್ಟು ಮಾರಾಜ್ ಅಲ್ಲೇ ಕೂತು ಡಗಿ ಒಂದ್ ಕೈ ಬೀಜದ ಒಂದ್ ಕೈ ಕಮಂಡಲ ಡಗಿ ಆ ನಾಯಿಗೆ ನಮೋಕಾರ ಮಂತ್ರ ಶಾಂತಿ ಮಂತ್ರ ಹೇಳ್ತು. ಶಾಂತಿ ಮಂತ್ರ ಮುಗ್ಯಾಕ ಆ ನಾಯಿ ಪ್ರಾಣ ಹೋಗಾಕ ಮಾರಾಜ ಸಾಧ್ಯ ಆ ನಾಯಿ ಮರಣ ಅಂತಿದ್ದು. ಚತುರ್ಥ ಕಾಲದಾಗ ಅಲ್ಲ, ಇದು 21ನೇ ಶತಮಾನದಾಗ. ಈಗ ಆಗುದು ಗೊತ್ತಾಗಿ ಒಂದು ಹೃದಯ ಬಂತು, ಕಾಲು ಮದ್ದೆ ಇತ್ತು, ಆ ಜೀವ ಯೋಗ ಇತ್ತಂದ್ರೆ ಯಾವುದೇ ಜೀವ ಇದ್ರೂ ಕಲ್ಯಾಣ ಆಗ್ತದೆ. ಪ್ರಾಣಿ ಅಂತ ಪ್ರಾಣಿ ಜೀವದ ಕಲ್ಯಾಣ ನೀವು ಬರ್ಬೇಕಾದ್ರೆ ಸುಕೃತ ಪುಣ್ಯ ಹೃದಯ ಬೇಕು. ಅದಕ್ಕೆ ಜೈಸೆ ದೃಷ್ಟಿ ವೈಸೆ ಸೃಷ್ಟಿ ಅಂತ ಮರಾಠಿ ಒಳಗೆ ಒಂದು ಮನೆ ಸಾರಾ ಭಾಷಾ काय ಒಂದು ಮಾತು मराठी ಒಳಗೆ ಅಂತಾರೋ काय दृष्टी चांगला असावा, तसं गुणग्राही व्हा, दोषग्राही होऊ नका. ಏನೋ ಒಂದಮ್ಮ ಗುಣಗ್ರಾಹಿ व्हा. ಇನ್ನೊಬ್ಬರಿಗೆ ಏನ್ ತಗೋಬೇಕಂತ ಕೇಳಿದ್ರೆ ಗುಣ ತಗೋಬೇಕು, ಅವಗುಣಗಳ ಕಡೆ ನಾವು ಲಕ್ಷ್ಯ ಕೊಡಬಾರ್ದು. ಈ ಮಗುವಿನ ಒಂದೇ ಚಲೋ ಗುಣ ತಗೋದು ಲಕ್ಷ್ಮಿಗೆ ಅటు ಬಾಳ ಬುದ್ಧಿ ಲಕ್ಕಿಗೆ ನಾವು ಕೊಡ್ತೀನಿ ಕೈ ಹೊಳೆ ಮನೆಗೆ ಹೋಗಿ ಕೇಳಿದ್ರೆ ಏನ್ ಹೇಳಿದ್ರೆ ಮಹಾರಾಜ ಏನ್ ಹೇಳ್ತಾರೆ ನಂಗೆ ತಿಳಿಯಂಗಿಲ್ಲ. ಕರೆ ಅವ್ರ ಕೂತ ನಂಗೆ ಆನಂದ ಅನಿಸ್ತೈತಿ. ಇಷ್ಟೇ ಹೇಳ್ತೈತೆ ನನ್ನ ಮಗು. ಕರೆ ಅದ್ರೊಳಗೆ ಚಲೋ ಗುಣ ಈ ಟೈಮ್ದಾಗ ಕಟ್ಟಿನ ಕೂತು ಅದ ಗಟ್ಟದಾಗ ಕಲ್ಲು ಉಕ್ಕೋತಾನೋ ಏನೋ ಒಂದು ಟೈಮ್ ಕೈ ಹೋಗಿತ್ತು. ಆ ಜೀವ ಆ ಕೆಲಸ ಬಿಟ್ಟ, ಅಶುಭ ಕ್ರಿಯಾ ಬಿಟ್ಟ, ಮಂದಿರ ಅದು ಪುಣ್ಯವಾದ ಜೀವದ ಅನಾಥೆಗೆ ಬಂದೈತಿ. ಈ ರೀತಿ ವಿಚಾರ ಮಾಡೋದು, ಗ್ರಹಣ ಮಾಡೋದು ಗುಣಗ್ರಾಹಿ ಅಂತಾರು. ಒಳ್ಳೆಯದಂತ ಹೋಗ್ಬೇಕು. ಭಾಷ ಉದಾಹರಣೆ ಹೇಳ್ತಿರ್ತಾರೋ, ಕೃಷ್ಣ ಮತ್ತು ಬಲರಾಮ ಕೂಡಿ ಹೊಂದಾಗ ಒಂದು ವನದಾಗ ಒಂದ್ ಕಡೆ ನಾಯಿ ಸತ್ತು ಬಿದ್ದಿತ್ತು. ಅಂತ ಟೈಮ್ದಾಗ ಬಲರಾಮ ಅಂತಾನೆ, ನೋಡ ಹೊಲಸು ದುರ್ಗಾನ ಕೃಷ್ಣ ನಾರಾಕೈತಿ, ಈ ಕಡೆ ಬಾ ಅಂತ ದೂರ ಕೈತಾನು. ಅವಾಗ कृष्ण अंता भैया 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 देखो आपको कुत्ते का दांत कितने अच्छे हैं ಅಂತ ಅವನಂತಾನೋ ಅಣ್ಣ ಅಣ್ಣ ನೋಡು ಆ ನಾಯಿ ಅಲ್ಲ ಡಾಲರ್ ಬೀಜ ಎಷ್ಟು ಸುಲಭವಾಗಿ ಆ ನಾಯಿ ಹಲ್ಲುಗಳನ್ನ ನೋಡ್ತಾನೋ ಅಂದ್ರೆ ಒಳ್ಳೆಯದನ್ನ ನೋಡಬೇಕು ಅಂತಕ್ಕಂಥದ್ದು ಗುಣಗ್ರಾಹಿತ್ವ ಗುಣ. ಒಳ್ಳೆ ಗುಣಗಳನ್ನ ಗ್ರಹಣ ಮಾಡತಕ್ಕಂಥದ್ದು ನಮ್ಮ ವ್ಯಕ್ತಿತ್ವ ಆಗಿರ್ಬೇಕು. ಅಂದಾಗ ಮಾತ್ರ ಮಾತನಾಡ ಕಲ್ಯಾಣ ಆಗತಿ, ಪರಮ ಕಲ್ಯಾಣ ಆಗತಿ. ಹೇಳಾಕೈತಿ ಒಂದು ದೃಷ್ಟಾಂತ ನಂಬತಿ ಎಲ್ಲ ಏನ್ ಹೇಳ್ತಾರೋ ಮಾಹಿತಿ ನೋಡಿಗೆ ಹಿಂಗ ಆಸೆ ಬರ್ಬಿಡುದ. ಅದು ಮುಗಿತದೆ ಔಷಧ ಡಾಕ್ಟರ್ ಹೇಳು ಸದ್ಯಕ್ಕೆ ಹೋಗ್ಬೋದ ಏನು ಓದಿ ವಯೋವೃದ್ಧ ತಪೋವೃದ್ಧ ಇದ್ರು ಜಂಗಲ್ದಾಗ ಮಹಾರಾಜರ ಹೇಳ್ರಿ ಹೇಳ್ದ ಏನ್ ಆಗ್ತದೆ ಲಕ್ಷ್ಯ ಇಲ್ಲ ಯಾವುದು ಪ್ರವಚನ ಲಕ್ಷ್ಯ ಇಲ್ಲ ಅದಕ್ಕಿಂತ ಮನಸ್ಸುವಾಗಿದ್ದೆ ಮಾಹಿತಿ ನೋಡ್ರಿ.
ಅವ ಲಿಂಗಾಯತರ ಗುಡ್ಡ ಎಲ್ಲ ಮಾಡಿ ಆಯ್ತಲ್ಲ ಗುಡ್ಡ ಗುಡ್ಡಿದ್ದ ಅವ ಕಣ್ ಕಾಲ್ತಿದ್ದಿಲ್ಲ ಅವ ಕೈ ಕರ್ಕೊಂಡು ಹಾದ್ರು ಯಾರ ಕಡೆ ಮಹಾರಾಜ ಏನ್ ಹೇಳಿದ್ರು ಪ್ರವಚನ ಮಾಹಿತಿ ನೋಡ್ಕೊಂಡಿರಲ್ಲ ಪ್ರವಚನ ಮಾಡ್ಬಿಡ್ತೀರಿ ನೀವು ಏನು ಸುತ್ತಾಗಿ ಬಂದ್ರ ಅವ್ವ ತುಂಬ ಮಾತಾಡ್ಬಿಟ್ಟು ಆರಾಮ್ ಹೋಗ್ತಿರ್ತೀರಿ ನೀವು ಮಟ್ಟದಲ್ಲಿ ಗಾಡಿ ಯಾಕೆಲ್ಲ ಹೇಳಿದ್ರೆ ಪುಟ್ಟ ಕುರುಡಿರ್ತಕ್ಕಂಥ ಮನುಷ್ಯ ಇಲ್ಲಿಗೇನೋ ಪ್ರವಚನಕ್ಕೆ ಹೋಗಿ ಯಾರು ಕರ್ಕೊಂಡು ಹೋಗ್ಯಾರು ಅವಾಗ ಕಟ್ಟಿ ಮ್ಯಾಗ ಕುಂತಿದ್ದ ಮಂದಿದ್ರು ಕಾಯಂ ಯಾರು ಇರುವುದಕ್ಕ ತಮ್ಮನಂತ ಯಾರು ಕೊಂಡ್ರು ಏನು ಅಂತಾರಲ್ಲ ಅಂತ ಕೇಳ್ತೆ ಹಿಂಗ ಊರೊಳಗೆ ಒಬ್ರು ಮಾರಾಡೋರು ಅವ್ರು ಪ್ರವಚನಕ್ಕೆ ಹೋಗ್ತೀವಿ ಅಂತ ಹೇಳಿದ್ರು ಇವ್ದು ಭಾವ ಹೇಳಿಲ್ಲ ಅವ್ರ ಜೊತೆ ಸೇರಿ ಪ್ರವಚನಕ್ಕೆ ಕಾಡಿ ಜಂಗಲ್ ಮಾಡ್ತ ಹಿಂಗ ಕೆಲವೊಂದು ದಿವಸ ಕಳಿತು ಎಷ್ಟು ಪ್ರವಚನ ಪ್ರವಾಹ ಬಿದ್ದಿತ್ತಂದ್ರ 5 ದಿನ ಆಯ್ತು 50 ದಿನ 500 ದಿನ ಆ ಕಾಡಿನೊಳಗೆ ಮಹಾರಾಜರು ವಾಣಿ ಕೇಳಾಕ್ಷರಾಕಿದ್ರು ಒಂದು ದಿವಸ ಹೇಳ್ತ ನೀವ್ಯಾಕ ಮಂದಿರ ಕಸ ಹೊಡ್ಬೋದಾ ಸ್ವಚ್ಛ ಮಾಡೋದ ನೀರು ಬೇಡ ಬಂದ ನೀರು ಕೊಡೋದು ಕುಡಿಯಾಕ ಹಂಗೆ ಸರ್ಕಾರ ಸೇವಾ ಮಾಡ್ತೀರಿ ಹಂಗೆಲ್ಲಾ ಜನ ಆ ಕುಂಡ್ರು ಜಾಗ ಸ್ವಚ್ಛ ಮಾಡೋದ ಅಲ್ಲಿ ಗಿಡಗಳು ನೀರು ಹಾಕೋದ ಮಹಾರಾಜರು ಕೂಡ ಕಟ್ಟಿ ಕಟ್ಟೋದ ಮತ್ತೆ ತಂಡಿರು ಆಗಾಗ ಸಾಕೋದ ಕುಟ್ಟಿ ನಿಮ್ಮ ಹುಡುಗರೇ ಬಿದ್ದರ ಬಾಂಬುಲ ತಯಾರು ಮಾಡಿ ಮೈನಾತ್ನ ರಾಣಿಗಳ ಗುಪ್ಪ ಮಾಡಾಕಿದ್ದಾರಲ್ಲ ಹಂಗೆಲ್ಲ ಕುಟ್ಟಿ ಮಾಡೋದ ಈಗ ಅನೇಕ ಜನ ಅನೇಕ ಪ್ರಕಾರ ಸೇವಾ ಮಾಡಾಕಿದ್ರು ಒಂದು ಹುಲಿ ಮಹಾರಾಜರು ಪ್ರವಚನ ಕೇಳಿದ್ರು ಭಾವಾಗಿ ಆ ಚಂದದ ಕಂಟ್ಯಾಗ ಬಂದು ಮರಿ ಕುಂದು ಪ್ರವಚನ ಕೇಳಿತ್ತು ಮಂಡ್ಯಾಗ ಬಾಂದ್ರ ಮಂದಿ ಅಂದು ಹೋಗ್ತಾರೋ ಅಂದ್ರಾಯ್ಕರು ಕಟ್ಕೋದಾಗೈತಿ ಅವರು ಪ್ರವಚನ ಕೇಳಿ ತಿಳ್ಕೊಂಡು ಅಪೂರ್ವ ಪ್ರವಚನ ಕೇಳ್ತಿತ್ತು ಆ ಹುಲಿಗೂ ಭಾವ ಆಯ್ತು ನಾನು ಸೇವಾ ಮಾಡಬೇಕು ಅಂತ ಅದೇನ್ ಮಾಡಿದ್ರು ರಾತ್ರಿ ಎಲ್ಲಾರು ಹೋದ ನಂತರ 11 ಗಂಟೆ ನಂತರ ಮಹಾರಾಜ್ ಸಮಯ ಕೊಡ್ತಾರು ಸಮಯ ಕೂತ್ ನಂತರ ರಾತ್ರಿ ಮತ್ತೆ ಏನ್ ಮಾಡ್ತಿರ್ತದ ಮಹಾರಾಜ್ ಸುತ್ತಮುತ್ತ ಮನೆ ಕೂಡು ಜಾಗಕ್ಕೆಲ್ಲ ಕಸ ಹೊಡಗುತ್ತಿತ್ತು ನಾವ್ ಹೆಂಗ್ ಹೊಡಗುತ್ತ ಅಂದ್ರ ಕೊಟ್ಟೋಡಿ ಒಂದ್ ಸೆಲ್ಫಿ ಅಂತ ಕೊಟ್ಟೋಡಿ ನಾಳೆ ವಾಟ್ಸಪ್ನ ಬೆಳಗ್ಗೆ ನಾವು ಶಿಲ್ಸಾಗ ಸ್ಮಾರಕ ಸ್ವಚ್ಛ ಮಾಡಾಕತ್ತೀವಿ ವಾಟ್ಸಪ್ನಾಗೋ ಫೇಸ್ಬುಕ್ನಾಗೋ ಹೈಲೈಟ್ ಮಾಡಕ್ ಕಸ್ಬಾಯಿ ಹಿಡಿದು ಕೊಟ್ಟು ತಗೊಂಡು ಬುಟ್ಟಿ ಚೆಲ್ರ ಧರ್ಮ ಅಲ್ಲ 4 ಮಂದಿನ ಕೆಲಸ ಮಾಡಕ್ಕೆ ತೋರಿಸು ಸಲ ಧರ್ಮ ಮಾಡೋಲ್ಲ ಆತ್ಮ ಕಲ್ಯಾಣಕ್ಕಾಗಿ ಧರ್ಮ ಸೇವಾ ಮಾಡಬೇಕು ಧರ್ಮ ಸೇವಾ ಮಾಡಬೇಕಂತ ಸಮರ್ಪಣ ಭಾವನೆ ಮಾತ್ರ ಅಸಂಖ್ಯಾತ ಗುಣಿ ಕರ್ಮ ನಿರ್ಜರ ಆಗ್ತದ ಸಾಧಿಸೇ ಪುಣ್ಯ ಬಂದಾಗ್ತದ ಆ ರಾತ್ರಿ ಹುಲಿ ಏನ್ ಮಾಡಾಕಿತ್ತು ಮಹಾರಾಜರು ಕುಂಡು ಜಾಗದಾಗ ಆಸ್ಪಾಸ್ ಜಾಗದಾಗ ಕಸ ಹೊಡೆಯಾಕಿತ್ತು ಲಕ್ಷ್ಮಿ ಲಕ್ಷ್ಮಿ ಆ ಹುಲಿಗೆ ಕಸಬರಿ ಯಾಕೆ ಕೊಟ್ಟ ತಂಗೆ ನಿನ್ಗೆ ಹೇಳ್ತಾರೆ ಅದಕ್ಕೆ ಕಸಬರಿ ಹಿಡಿಯಾಕೆ ಬರಂಗಿಲ್ಲ ಹುಲಿ ಅಡುಕಲ್ಲಿ ಕಸಬರಿ ಬಿಟ್ಟಿದ್ದೇನ ಹಿಡಿಯಾಕೆ ಬರಂಗಿಲ್ಲ ನಿನ್ಗೆ ಹೇಳ್ತೀನಿ ವಿಲಾಸ ಬರ್ತೀನಿ ಕೇಳು ಅದಕ್ಕೆ ಯಾರು ಕಸಬರಿ ಕೊಡ್ಲಿಲ್ಲ ಏನ್ ಮಾಡ್ತು ಹುಲಿ ಬಾಗಿಲ್ಲ ಬಾಲ ನೋಡಲ್ಲ ಬೆಕ್ಕಿನ ಬಾಲ ಹುಲಿ ಬಾಲ ಅದನ್ನ ಹಿಂಗ್ ನೆಟ್ಟಗೆ ಮಾಡ್ತಿತ್ತು ಹಿಂಗೆ ಅವಕಾಶ ಕುಂಡಿ ಸರಿಸಿ ಅದೆಲ್ಲ ಕಸ ಹೊಡ್ತಿತ್ತು ನೋಡು ಯಾವ್ದ ಹುಲಿ ಅಂತ ತೆರೆಯಂಚೆ ಪ್ರಾಣಿ ಸಹಿತ ಸೇವಾ ಮಾಡೋ ಭವನ ಆಯ್ತು ಇದನ್ನ ಮಹಾರಾಜರ ಪ್ರವಚನದ ವರ್ಣನ ಮಾಡಿದ್ರು ಶ್ರಾವಕರು ಇಟ್ಟಂಗೆ ಸ್ವಚ್ಛಾಗ ಯಾರು ಹುಡುಕ್ತಾರೋ ಅಂತ ಸೂಕ್ಷ್ಮ ನೋಡ್ರ ಹುಲಿ ಹುಡುಕ್ತಿತ್ತು ಮಹಾರಾಜಿ ನೀವು ಸಮಯ ಕೂತೀರಿ ಹುಣ್ಣಿಮೆ ದಿವಸ ರಾತ್ರಿ ಒಂದು ನೋಡಿದ್ರಿ ರಾತ್ರಿ ಒಂದು ದೊಡ್ಡ ವ್ಯಾಪ್ತಿ ಹುಡುಗಿ ಅದು ಬಂದು ಸುತ್ತಮುತ್ತ ಎಲ್ಲ ಕುಂಡಿಸ್ತೇರಿ ಸಾವಕಾಶ ಬಾಲ್ಯ ಕಸ ಹುಡುಗಿ ಸ್ವಚ್ಛ ಮಾಡ್ತೈತ್ರಿ ಅಂತ ಅವಾಗ ಮಹಾರಾಜ ಹೇಳ್ತಾರು ಅದು ತಿರೇಂಚಿ ಜನ್ಮ ತಗೊಂಡಿರ್ತೀನೋ ಅದು ಪೂರ್ವ ಜನ್ಮ ಮಾಡಿದ ಪುಣ್ಯ ಜಾಗೃತ ಆಗೈತಿ ಜಾತಿ ಸ್ಮರಣ ಐತಿ ಅನಂತೆ ಸೇವಾ ಅದನ್ನ ಕೇಳಿ ಕುಡ್ಡನ ಮನಸ್ಸು ಹರಡಿತ್ತು ಯಾರ ಕುರುಡ ಹುಟ್ಟ ಕುರುಡನು ಕುರುಡ ಅನಿಸ್ತು ಇಂಥ ಪ್ರಾಣಿ ಅಂತ ಪ್ರಾಣಿ ಸೇವಾ ಮಾಡ್ತತಿ ನಾ ಯಾಕೆ ಮಾಡಬಾರ್ದು ಹೇ ಗುರುದೇವ ನನಗೂ ಕಲಿಲ್ಲ ನಿಮ್ಮ ಆಶೀರ್ವಾದ ಇರಲಿ ನನಗ ಈ ಅಶುಭ ಕರ್ಮದಿಂದ ಮುಕ್ತಿ ಸಿಕ್ಕ ಮುಂದೆ ಹೋದ ಸದ್ಗತಿ ಸಿಗಲಿ ನಾನು ಮುಂದೆ ಹೋದ ಕಣ್ಣು ಬರಬೇಕಾದ್ರೆ ನಾ ಏನ್ ಮಾಡ್ಬೇಕು ಅಂತ ಗುರುಗಳನ್ನ ನಿವೇದನೆ ಮಾಡು ಗುರು ಹೇಳು ಇವತ್ತು ಈ ಹೋದಾಗ
ನೀ ಎಷ್ಟ ಔಷಧ ಉಪಚಾರ ಮಾಡ್ರೂ ನಿನಗೆ ಕರ್ಮ ಬರೋದಿಲ್ಲ, ಕಣ್ಣು ಬರೋದಿಲ್ಲ. ಒಂದೊಂದು ರೋಗ ಇರ್ತಾವೋ, ಆ ರೋಗಕ್ಕೆ ಎಷ್ಟು ಔಷಧ ಮಾಡೋದು ಉಪಚಾರ ನಡೆಯುವುದಿಲ್ಲ. ಅದಕ್ಕೆ ಕರ್ಮಜನ್ಯ ವ್ಯಾಧಿ. ಯಾವ ಕರ್ಮದು? ಕರ್ಮಜನ್ಯ ರೋಗ. ಕರ್ಮಜನ್ಯ ರೋಗ ಇತ್ತಂದ್ರ 1000 ಮಂದಿ ಡಾಕ್ಟರ್ಗಳು ಕೋಟಿ ರೊಕ್ಕ ಖರ್ಚು ಮಾಡಿದ್ರು ಆ ರೋಗದಿಂದ ಮುಕ್ತಿ ಸಿಗಂಗಿಲ್ಲ. ಒಂದು ವೇಳೆ ನೀವು ಧರ್ಮ ಮಾಡಿ, ಪುಣ್ಯ ಮಾಡಿ, ಪರೋಪಕಾರ ಮಾಡಿ, ಸೇವಾ ಮಾಡಿ, ದಾನ ಧರ್ಮ ಮಾಡಿ ಆ ಕರ್ಮ ಔಷಧ ಆ ಶಕ್ತಿ ಧರ್ಮ ಸೇವಾದಾಗ ನೋಡ್ರಿ. ಅದಕ್ಕೆ ಜೈಸೆ ದೃಷ್ಟಿ ವೈಸೆ ಸೃಷ್ಟಿ. ಡಾಕ್ಟರ್ಗಳು ಅಲೋವೆರಾ ಅರ್ಥಾತ್ ಅದಕ್ಕೆ ಗೃತ ಕುಮಾರಿ ಅಂತ ಸಂಸ್ಕೃತದೊಳಗೆ. ಅದಕ್ಕ ಲೋಸರ. ಲೋಸರ ಅಂದ್ರೆ ನೀವು ಮರಗಳ ಕೋರ್ಪಡ ಅಂತ ನೋಡು. ಕೋರ್ಪಡ ಲೋಸರ ಎಲ್ಲಾರು ಗೊತ್ತೈತಿ. ಅಲೋವೆರಾ ಈಗೆಲ್ಲ ಅಂಗಡಿಯಾಗ ಮಾರಾಟ ಸಿಗತ್ತೆ. ಫೇಸ್ ವಾಶ್, ಮುಖ ತಗೊಳಕ, ಮುಖ ಹಚ್ಕೊಳಕ, ಬ್ಯೂಟಿ ಮೇಂಟೈನ್ ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೋ ಅಲೋವೆರಾ. ಅದರದ್ದು ಮೂಲ ಹೆಸರು ಸಂಸ್ಕೃತದೊಳಗ ಗೃತ ಕುಮಾರಿ ಅಂತ. ಗೃತ ಕುಮಾರಿ, ಲೋಸರ, ಲೋಯಸರ ಅಂತ ಕೋರ್ಪಡ ಹಿಂಗೆ ಬೇರೆ ಬೇರೆ ಹೆಸರು ಕರೀತಾರೆ. ಅದನ್ನ ಡಾಕ್ಟರ್ ಚಿಂತನೆ ಮಾಡಿ ಗೃತ ನೋಡ್ರಿ, ಗೃತ ಕುಮಾರಿ ಅದಕ್ಕೆ ಗೃತ. ಗೃತ ಅಂದ್ರೆ ಸಂಸ್ಕೃತದೊಳಗ ತುಪ್ಪ. ಗೃತ ಅಂದ್ರೆ ಏನು? ಸಂಸ್ಕೃತದೊಳಗ ತುಪ್ಪ. ಎಂತ ತುಪ್ಪ? ಪ್ರಾಸುಕ ಶುದ್ಧ ತುಪ್ಪ. ಪ್ರಾಸುಕ ಶುದ್ಧ ಅಂದ್ರೆ ಅಂತರ್ಮೂತ್ರದೊಳಗೆ ಹಿಂಡಿ ಸೋಸೆ ಅವನ್ನ ಕಾಸೆ ಪ್ರಾಸುಕ ಮಾಡಿದ್ದು ಹಾಲಿನಿಂದ ಹೆಪ್ಪ ಹಾಕಿ ತೆಗೆದಂತ ತುಪ್ಪ. ಇದೆಲ್ಲರೂ ಗೃತ ಶುದ್ಧ ತುಪ್ಪ. ಆ ಜವಾರಿ ಹಾಕೋದು, ದೇಶಿ ಹಾಕೋದು, ಸೂರ್ಯನಾಡಿ ಚಂದ್ರನಾಡಿ ಇರ್ತಕ್ಕಂಥ ಹೊರಗ ಮೇಲೆ ಬಂದು ತಿರ್ತಕ್ಕಂಥ ಆಕಳು ಇತ್ತಂದ್ರ ಸಂಚಾರಿ ಮುನಿವರತೆ, ಸಂಚಾರಿ ಕಟ್ಟ ಹಾಕಲಾರ್ದ ಸಂಚಾರಿ ಇರ್ತಕ್ಕಂಥ ಆಕಳದ ಸೂರ್ಯನಾಡಿ ಚಂದ್ರನಾಡಿ ಇರ್ತಕ್ಕಂಥ ಆಕಳ ತುಪ್ಪ ಒಂದು ವೇಳೆ ಇತ್ತಂದ್ರ ನಿಮ್ ಬಟ್ಟೆ ಕಟ್ಟಾದ್ರ ಹೊಳೆ ತುಪ್ಪ ಹಚ್ಚಿ ಆ ತುಪ್ಪ ಹರಿಯಾಗಿ ಬಟ್ಟ ಇಟ್ಟ ಸುದ್ದಿ ಕಟ್ಟ 7 ದಿವಸ ಹೊರ ಬೆಟ್ಟ ಶಕ್ತಿ ತುಪ್ಪದೊಳಗೆ. ಮಹಾಭಾರತ, ರಾಮಾಯಣ ಇತಿಹಾಸದ ಅನೇಕ ಯುದ್ಧಗಳನ್ನ ನಾವು ಕಾಣ್ತೀವಿ. ಯುದ್ಧದಾಗ ಎಷ್ಟು ಅಸ್ತ್ರಶಸ್ತ್ರ ಪ್ರಯೋಗ ಆಗ್ತಿದ್ವು. ರಾತ್ರಿ ಬಂದು ತುಪ್ಪ ಹಚ್ಚಿ ಅವ್ರಿಗೆ ಮಾಲಿಶ್ ಮಾಡಿದ್ರೆ ಮತ್ತೆ ಹರಿಯಾಗ ಕಡ್ಗ ತಗೊಂಡಿರ್ತಿಲ್ಲ ಅವರು. ಅಷ್ಟ ಶಕ್ತಿ ಶುದ್ಧ ತುಪ್ಪದೊಳಗಿದ್ರೆ. ಗುರುತ ಅಂದ್ರ ತುಪ್ಪ, ಕುಮಾರಿ ಅಂದ್ರ ಕನ್ಯೆ. ನೋಡ್ರಿ, ತೀರ್ಥಂಕರ್ ಮಾತನ್ ಸೇವಾ ಮಾಡಕ ಯಾರಿರ್ತಾರೆ? ಅಷ್ಟ ಕುಮಾರಿಕೆಯರು, ಕನ್ಯೆಯರು. ಮಂಗಲ ಕುಂಭ ನೋಡ್ರಿ, ಚಪ್ಪನ್ ಕುಮಾರಿಕೆ ಯಾಕೆ ಮಾಡ್ತಾರೋ? ಊರಾಗ ಮಂಗಲ ಕುಂಭ ಮೆರವಣಿಗೆ ಆಗ್ಬೇಕಲ್ಲ, ಆನಿಗಿಂತ ಮುಂದ ಚಪ್ಪನ್ ಕುಮಾರಿಗಳ ತೆಲಿನ ಕುಂಭ ತಗೊಂಡು ಊರಾಗ ಬರೋ ಪದ್ಧತಿ ಇವತ್ತು ನಾವು ಕಾಣ್ತೀವಿ. ಹಂಗ ಕುಮಾರಿಯರಲ್ಲಿ ಕನ್ಯೆ ಅಂತಕ್ಕಂಥ ಲೋವೇಶ್ವರ ಮತ್ತೊಂದು ಪ್ರಭೇದ ಕಲ್ಲು ನಾರು ಪಡೆನಾರು ಅಂತ. ಪಡೆನಾರು ಅಂತ ಪಡಿ ಪಡಿ ಅಂತ ನೋಡು. ಮೊದಲು ಹಗ್ಗ ತಯಾರು ಮಾಡ್ತಿದ್ರ, ನಿಮ್ಮ ಕಂಪೌಂಡ್ ಇರ್ತಿದ್ದು ಹೊಲದ ಒಡ್ರಿಕ ಪಡಿ ಪಡಿ ಅಂತಿದ್ರು. ಅಂದ್ರೆ ಇದ್ರದ್ದು ಇನ್ನೊಂದು ಜಾತಿ ಪಡಿ. ಅಂದ್ರ ಉದಾಹರಣೆ ಹುಲ್ಲಿನ ಜಾತಿ ಬಿದ್ದಿರಲ್ಲ, ಅಲೋವೆರಾ ಕೋರ್ಪಡದ ಅಥವಾ ಲೋಸರದ ಇನ್ನೊಂದು ಜಾತಿ ಪಡೆನಾರು ಅಂತಕ್ಕಂಥ. ಅಲೋವೆರಾ ಆಂಟಿಬಯೋಟಿಕ್, ಆಂಟಿಸೆಪ್ಟಿಕ್ ಕೆಲಸ ಮಾಡ್ತಾರೆ. ರೋಗ ನಿರೋಧಕ ಶಕ್ತಿ ಅದ್ರೊಳಗದ. ಒಂದು ಕಾಲಿಗೆ ಗಾಯ ಆದ್ರ, ನೋವಾದ್ರ ಅದಕ್ಕೆ ನಾವು ಲೋಸರ ಹಚ್ಚೋದ್ರಿಂದ ಅದು ಗಾಯ ನೋವು ಮಾಹಿತಿ. ಮುಂಜಾನೆ ಒಂದ ಮಗುನ ಕರ್ಕೊಂಡ್ ಬಂದಿದ್ರು. ಬಾಹುಬಲಿ ಪ್ರದೇಶದಲ್ಲ, ಯಾರು ಹುಡುಗಿಯಾರ 5 ತಿಂಗಳು ಕೂಸಿದ್ದಾಗ ಅದ್ರ ಕಾಲಿಗೆಲ್ಲ ಬೆಳ್ಳಗಾಗ್ಬೇಕು. ಚರ್ಮ ಇವತ್ತು ನೀ 2050 ತಗೊಂಡಿರು, ಅದಕ್ಕೆ ಔಷಧಿ ಯಾರು ಮಾಡಲ್ಲ. ಔಷಧಿ ಏನಿಲ್ಲ, ಒಂದು 27 ದಿವಸ ಪ್ರಯೋಗ ಮಾಡ್ರಿ, ಕಡಿಮೆ ಆಗ್ಲಿಕ್ಕೆ ಮುಂದಿನ ನಾವು ಬೇರೆ ಪರ್ಯಾಯ ಕೊಡ್ತೀವಿ. ಔಷಧಿ ಬೇರೆ ಏನಿಲ್ಲ, ಲೋಸರ ಮತ್ತು ಅರಿಶಿನ. ಯಾವ ಅರಿಶಿನ? ಗಂಟರ್ಸನ ಅಂತ. ಗಂಟರ್ಸನ ಅರಿಶಿನ ಮೂಲಕ ಬೀಜ ಹಾಕಿದ್ದ ಆ ಗಂಟರ್ಸನ ಲೋಸರ. ಲೋಸರ ರಸದಾಗ ಗಂಟರ್ಸನ ತೆಗೆಯುವಾಗ ಅದು ಕ್ರೀಮ್ ತಯಾರಾಗತಿ. ಆ ಕ್ರೀಮ್ ಮರದ ಔಷಧ ಕೊಡ್ತಾರೋ ಅದನ್ನೊಂದು 3 ಹನಿ ಹಾಕಿ ಮಿಕ್ಸ್ ಮಾಡ್ಕೋದ. ದಿವಸಕ್ಕೆ 2 ಸಲ ಆ ಮಗುವಿನ ಮಕ್ಕಳು ಲೇಟ್ ಮಾಡೋದು
ಲೋಸರ್ ಭಕ್ಷಕ ಅತಿ ಎಳಿದಿತ್ತು ನೀವು ಮುಳ್ಳಿ ನೆಟ್ಟ ಹೊರಗೆ ಮುಳಿತಂದ್ರ ಅದು ಅಪ್ರಾಸುಕ. ಅದ ಒಂದ್ ಸ್ವಲ್ಪ ಬಂದಿತ್ತು ನೀವು ಮುಳ್ಳಂದ್ರ ವಂಕಡಿಕ ಮುಳಿತಂದ್ರ ಅದು ಭಕ್ಷಕ ಪ್ರಾಸುಕ. ಸೌತಿಕಾಯಿ ಇರ್ಬೋದು, ಇದ ಎಲಿ ಇರ್ಬೋದು. ಎಲಿಯನ್ನ ಹತ್ರ ನೆಟ್ಟಗೆ ಹೈತಂದ್ರ ಅದು ಅಪ್ರಾಸುಕ, ತಗೊಳಕ ಯೋಗ್ಯ ಇಲ್ಲ. ಮತ್ತೆ ಯಾವ ವಂಕಡಿಕ ಹೈತೀರಿ ಅದನ್ನು ಆಹಾರದಾಗ ಔಷಧ ರೂಪ ಕೊಡಬಹುದು. ಹಂಗ ಒಂದು ವೇಳೆ ಲೋಸರ ಒಂದು ಇಷ್ಟು ತುಕ್ಕುಡಿ, ಒಂದು 3 ಅಮೃತ ಬಳ್ಳಿ ಎಲೆ, ಒಂದು 5 ತುಳಸಿ ಎಲೆ, ಇವು 3 ದಿವಸ ತಿನ್ಕೋತ ಬಂದ್ರಂದ್ರ ಒಂದು 3 ದಿನ ಪ್ರಾಕ್ಟೀಸ್ ಮಾಡಿದ್ರ ನಿಮ್ಮ ಶರೀರದಾಗ 83 ಪ್ರಕಾರದ ರೋಗ ನಾಶ ಹೋಗ್ತಾವು. ಆ ಶಕ್ತಿ ಅದರೊಳಗೈತಿ. ಮೈಕೈ ನೋವು ಕಡಿಮೆ ಆಗ್ತಾವು, ಕಾಲಿಗೆ ಸಫಾಯಿ ಆಕೈತಿ, ಮೂಲ ವ್ಯಾಧಿ ಹೋಗ್ತೈತಿ. ಯಾರಿಗೆ ಹಸು ಆಗಂಗಿಲ್ಲ ಅವ್ರಿಗೆ ಹಸು ಆಕೈತಿ. ಯಾರಿಗೆ ಮ್ಯಾಲ ತಿನ್ಬೇಕು ಅನ್ಸ್ತೈತಿ ಅವ್ರಿಗೆ ಕಡಿಮೆ ತಿನ್ನೋದು. ಎರಡು ಬ್ಯಾಲೆನ್ಸ್ ಮಾಡ್ತೈತಿ. ಅದು ನೋಡ್ರಪ್ಪ ಎಷ್ಟು ಔಷಧ ಅದ ನಿಮ್ಮ ತೆಕ್ಕ ಕರೆ ಮಾಡ್ಕೊಳಕಲ್ಲಿ. ಟೈಮ್ ಟಿವಿ ನೋಡಾಕ 2 ತಾಸು ಟೈಮ್ ಐತಿ. ನಿಮ್ಮ ಆರೋಗ್ಯ ಸಲುವಾಗಿ ಟೈಮ್ ಇಲ್ಲ. ಈಗ ಎಲ್ಲಾರು ನಿಮ್ಮ ಮ್ಯಾಗಿನ ನಾವು ಸಣ್ಣ ನೋಡ್ತೀವಿ, ಎಲ್ಲರ ಮೇಲೆ ಲೋಸರ ಇರ್ತಿದ್ದು ಅನ್ನ. ಈಗೆಲ್ಲ ಸ್ಲಾಬ್ ಮನೆಗೆ ಬಂದವು ಯಾರು ಅದು ಒಂದು ಕುಂಡ ಐತಂದ ಅದ್ರ ಲೋಸ ನೀವು ಹಚ್ಚಿ ಅದೇ ಕೊಡ್ಕೊಂಬಂತೂ ನಾಡ್ತದ. ಎಲ್ಲಾರು ನಿಮ್ಮ ಮನೆಯೊಳಗೆ ಹಚ್ಚ್ರಿ. ಅದು ಮಕ್ಕಳಿಗೆ ಔಷಧ ಹೋದ, ಸಣ್ಣ ಮಕ್ಕಳಿಗೂ ಕೊಟ್ಟರೆ ಹೇಳ್ತದ, ದೊಡ್ಡವ್ರ ವಯಸ್ಕರ ಆದವು ಹೇಳ್ತದ, ಬಟ್ಟ ತೊಗೊಳಕು ಹೇಳ್ತದ. ಮತ್ತು ನಿಮ್ಗೆ ಏನಾದ್ರು ನೋವು ಆಗಿದ್ರ, ಚರ್ಮ ರೋಗ ಆಗಿದ್ರ ಔಷಧ. ಜೊತೆಗೆ ಉಷ್ಣ ಪ್ರಕೃತಿ ಶರೀರ ಇರ್ತಕ್ಕಂಥವ್ರು ಅವ್ರ ಮೈಕೈ ಜಾಯಿಂಟ್ ಸೈಡ್ ಇರ್ತಾರ, ಅವ್ರ ಮದುವೆಯಾದಾಗ ಕರಂಜಿ ಎಣ್ಣೆ ಅಂತಾರೆ. ಕರಂಜಿ ಎಣ್ಣೆ ಹುಲ್ಲುಗಳಂತೀವಿ ನಾವು. ಹೊಂಗೆ ಕಾಯಿಯಿಂದ ತಯಾರಾದಂತ ಎಣ್ಣೆ ಮತ್ತು ಲೋಸ ಎರಡನ್ನೂ ಸಮ ಪ್ರಮಾಣದಾಗ ಮಿಕ್ಸ್ ಮಾಡಿ ಮೈಗೆ ಲೇಪ್ ಮಾಡಿ ಒಯ್ಯವ್ರ ಸೇವಾ ಮಾಡಿದ್ರ ಒಂದು ವಾರ ಅಥವಾ 15 ಮಾಡಿದ್ರ ಎಷ್ಟ ಮೈಕೈ ನೋವಿದ್ರು ಅಜ್ಜಾಗಳು ಮೈಕೈ ನೋವ ಕಡಿಮೆ ಆಗ್ತಾವು. ಶರೀರ ಮತ್ತೆ ಏಕದಮ್ ಕೋಮಲ ಸ್ವಲ್ಪ ಕೂಸ್ಕೊಳ್ಳದೆ ಶರೀರ ಮೃದು ಆಗ್ತದೆ. ಆ ಶಕ್ತಿ ಈ ಅಲೋವೆರಾ ಆಂಟಿಬಯೋಟಿಕ್ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಮಾಡ್ತಕ್ಕಂಥದ್ದು. ಅದರೊಳಗೆ ಆಂಟಿಸೆಪ್ಟಿಕ್ ಅದ. ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ ಅಂತೂ ಇಲ್ಲವೇ ಇಲ್ಲ. ಮತ್ತು ಬ್ಯಾಕ್ಟೀರಿಯಾ ನಿರೋಧಕ, ಬಾಸುರ ರೋಗ ನಿರೋಧಕ, ಬಾವು ನಿರೋಧಕ. ಒಂದ್ ವೇಳೆ ಕಾಲಿಗೆ ಬಾವು ಬಂದಿತ್ತಂದ್ರ ಅದನ್ನ ಶೀಳಿ ಕಾವು ಮಾಡಿ ಒಂದ್ ಸ್ವಲ್ಪ ಅರಿಶಿನ ಹಚ್ಚಿ ನೋಡಿ ಹಚ್ಚಿ ಕಾಶಿ 2 ಸಲ ಆ ಭಾವ ತನ್ನ ಸ್ಥಾನ ಇಳಿದು ಹೋಗ್ತದ. ಈ ರೀತಿ ಔಷಧಿ ಕಾರಣ ಅಲೋವೆರಾ. ಅಲೋವೆರಾ ಉಷ್ಣ ನಿವಾರಕ, ಉಷ್ಣತೆಯನ್ನ ಶಮನ ಮಾಡತಕ್ಕಂಥ ಶಕ್ತಿ ಅದರಲ್ಲಿದೆ. ತ್ವಚೆಯ ಸರ್ವ ರೋಗ ನಾಶಕ, ತ್ವಚಾ ಸಂಬಂಧಿ ಯಾವ ರೋಗ ಇದ್ರೂ ನಾಶ ಮಾಡತಕ್ಕಂಥ ಶಕ್ತಿ ಅದರಲ್ಲಿ ಅದ. ಅಲೋವೆರಾ ಋತುಕುಮಾರಿ ಲೋಸರಿ ತುಪ್ಪದ ಸಮಾನ ಕ್ರಿಯಾಶೀಲ. ತುಪ್ಪ ಯಾವ ರೀತಿ ಕೆಲಸ ಮಾಡ್ತದೆ ಹಂಗೆ ಇದು ಕೆಲಸ ಮಾಡ್ತದೆ. ಅದರಲ್ಲಿ ಅದನ್ನ ಒಣಗಿಸಿದಾಗ ಫೈಬರ್ ಅಂದ್ರೆ ನಾರಿನಂತೆ ಕೆಲಸ ಮಾಡ್ತದೆ. ಮನುಷ್ಯನ ಉಪಯೋಗ ಮಾಡಬಹುದು. ಮತ್ತೆ ಒಂದ್ ವೇಳೆ ಇಷ್ಟು ನೀವು ತಂದಿರಂದ್ರ ಒಂದು 4 ಪಟ್ಟು ಕಟ್ ಮಾಡಿ ಉಪಯೋಗ ಮಾಡಿದ್ರೆ ಒಂದು ಸುಡುತ್ತ ಮತ್ತೆ ಉಪಯೋಗ ಮಾಡಬಹುದು. ನಾರ್ತತಿ ಕೆಡ್ತತಿ ಫ್ರಿಜ್ ನಾಗ ಇಡಬೇಕು. ಅದು ಮರ್ಯಾದ ಹೊತ್ತು ಹಿಂಗೇನು ಆಗೋದಿಲ್ಲ. ಅದು ಯಾವತ್ತೂ ಶುದ್ಧಾಗಿ ಉಳಿರ್ತದ. ದೇಹದ ಅಂತರಂಗ ಬಹಿರಂಗ ಶುದ್ಧೀಕಾರಕ ಅಂದರೆ ಪ್ರಾಸುಕ ತತ್ವಮಯ ಇರುವುದು. ಇದು ದೇಹದ ಅಂತರಂಗ ಮತ್ತು ಹೊರಗ. ಒಳಗೂ ತಂಪು ಮಾಡ್ತದೆ, ಹೊರಗೂ ಹಸುರನ್ನು ತಂಪು ಮಾಡ್ತದೆ. ಎಲ್ಲಕ್ಕಿಂತ ವಿಶೇಷ ಆ ಲೋಸದ ರಸ, ಕರಿಮೇವ ಜೇಂಜಿ ಅದರ ರಸ ಮತ್ತು ಕಾಯಿ ಬೆಲ್ಲದ ರಸ, ಇವು ಮೂರನ್ನು ನೀವು ನೀರಿನೊಳಗೆ ಕುದಿಸಿ ಎಣ್ಣೆ ತಯಾರು ಮಾಡಿ ಹಚ್ಕೊಂಡ್ರಂದ್ರ ನಿಮ್ ಕೂದಲು ಕಾರಕಾವು, ಉದ್ದು ಬೆಳಿತಾವು, ಬೆಳಕು ದುಡ್ಡು ಬೆಳ್ಕೊಂಡಾಗವು, ಹೊಟ್ಟ ಹೋಗ್ತೈತಿ. ಅವ್ವ ಇಷ್ಟೆಲ್ಲ ಔಷಧ ಇದ್ರೆ ಮಾರಾಟ ಸುಮ್ಮನೆ ದವಾಖಾನೆ ತೆಗೆದ್ಬಿಟ್ರಿ ಅಂತ ಮತ್ತೆ ಎಲ್ಲ ಇಲ್ಲೇ ಹೊರಗೆ ಹೋಗ್ಬೇಕು ಅಂತ ದವಾಖಾನೆ ಎಲ್ಲ ಮಾತಾಡಿದ್ದಲ್ಲ ಆನಂದ ಹೇಳ್ಯಾರು. ಇದು ಉಪಯೋಗ ಮಾಡ್ಕೊಳ್ಳಿ. ಎಲ್ಲ ನಿಮ್ಮ ಮನ್ಯಾಗ ಕಡಿಮೆ ಕೊಡ್ತಾರ ಕತ್ತಾಗಿಲ್ಲ. ಕಾಡಿಗೆ ಡಕ್ಸಲ್ ಮೋಯಾಗ ಬೆಳಿತೈತಿ. ಅದು ಎಲ್ಲ ಕಡೆ ಸಿಗ್ತದ. ಅದನ್ನ ತಂದ್ರೆ ನೀವು ಕಾಶಿ ಎಣ್ಣೆ ಇಟ್ಟು ತಯಾರು ಮಾಡ್ಕೊಂಡ ರೋಜನ್ ಚರ್ಚೆ ಮಾಡಿದ್ರೆ ಆ ಕುಂಡ ಮನ್ಸಾಗ ಭಾವ
ನಾನು ಏನಾದರೂ ಸೇವಾ ಮಾಡಬೇಕು ಅಂತ ಆ ಕುಳ್ಳು ಮನುಷ್ಯ ಮಹಾರಾತ್ರಿ ಶ್ರೀಮಂತ ಅನ್ಕೋದೆ ನನ್ನ ತೀವ್ರ ಇಚ್ಛೆಯಾಗಿ ನನ್ನ ಕಣ್ಣು ಬರಬೇಕಾದ್ರೆ ಏನ್ ಮಾಡಬೇಕು ಯಾವ ರೀತಿ ಅವಾಗ ಮಹಾರಾಜ ಹೇಳ್ತಾರೋ ನೀನು ಹಿತ ಮಿತ ಮಧುರತೆಯಿಂದ ಮಾತಾಡೋದನ್ನ ಕಲಿಪ ನಿನ್ ಎಲ್ಲಾ ಚಲೋ ಆಗಕ್ಕೆ ಮಹಾರಾಷ್ಟ್ರ ಕೊಡ್ತಾರೋ ಆಯ್ತು ಅಂತಾನು ಅವ್ನ ಹಿಂದ ಮುಂದ ಯಾರಾಗಿಲ್ಲ ಹಂಗ ಅನ್ಕೋತ ಜನರಲ್ ಮಾಡ್ತಾ ಹೋಗ್ತಾನೋ ಹೋಗಿ ಒಂದು ಗಿಡದ ಯಾರು ಕುಂತಾನೋ ನೋಡಿ ಒಂದು ಪುಣ್ಯದ ಹೃದಯ ಒಬ್ಬ ರಾಜ ಮಾರ್ಗದಿಂದ ಬೇಟೆ ಆಡಕಂತ ಸೈನಿಕ ರಾಜ ಮಂತ್ರಿ ಒಬ್ಬ ಸೇನಾಪತಿ 4 ಜನ ಕೂಡಿ ಬೇಟೆಗೆ ಹೋಗಿರ್ತಾವ ಜಂಗಲ್ದಾಗ ಬೇಟೆಗೆ ಹೋದಾಗ ಸಾಯಂಕಾಲ 3:30-4 ಗಂಟೆ ಆಗಿರ್ತಕ್ಕವಾಗ ಒಬ್ಬೊಬ್ರು ಹಾದಿ ತಪ್ಪಿ ಎಲ್ಲಾರು ಬ್ಯಾರೆ ಹೋಗಿಬಿಡ್ತಾರೋ ಒಬ್ರು ಯಾರು ಸಿಗುವರು ಭಯಾನಕ ಜಂಗಲ್ ಇತ್ತು ವಾಪಸ್ ಹೆಂಗ್ ಹೋಗುದೈತಿ ಚಿಂತೆ ಹೋಗೋ ರಾಜ ಮಂತ್ರಿ ಹುಡುಕಾಗತ್ತಿದ್ದ ಮಂತ್ರಿ ರಾಜ ಹುಡುಕಾಗತ್ತಿದ್ದ ಸೇನಾಪತಿ ರಾಜ ಹುಡುಕಾಗತ್ತಿದ್ದ ರಾಜ ಸೇನಾಪತಿ ಹುಡುಕಾಗತ್ತಿದ್ದ ಸೈನಿಕ ರಾಜ ಹುಡುಕಾಗತ್ತಿದ್ದ ರಾಜ ಎಲ್ಲಾರು ಒಬ್ಬರು ಹುಡುಗಾಕತ್ತಿರು ಅಂತಾದ್ರಾಗ ಸೈನಿಕ ಬಂದ ನೋಡ್ತಾನೋ ಒಂದು ಗಿಡದೊಳಗ ಒಬ್ಬ ಸೂರ್ಯದ ಸಾಧು ವೇಷಧಾರಿ ಪೂರ್ಣ ಸಾಧು ಕೂತಾನೋ ಅವನು ಅಂದೆ ಕುಡ್ಡ ಈ ಕಡೆ ನೀವು ರಾಜ ಬಂದಿರ ರಾಜ ಮಂತ್ರಿ ಸೇನಾಪತಿಗಳು ಬಂದಿರ ಅಂತ ಕೇಳ್ತಾರ ಅವಾಗ ಜೈ ಜಿನೇಂದ್ರ ಸೈನಿಕನೇ ಈ ಕಡೆ ರಾಜ ಮತ್ತು ಮಂತ್ರಿ ಸೇನಾಪತಿ ಯಾರು ಬಂದಿಲ್ಲ ಪ್ರಪ್ರಥಮ ನಾನು ಕೂತ್ ನಂತರ ಬಂದವರು ನೀವು ಇಲ್ಲಿ ಯಾರು ಬಂದಿಲ್ಲ ಅಂತ ಹೇಳಿದ್ರು ಎಲ್ಲ ಕುಡ್ಡ ಅನ್ಕೋತು ಬೈಕೋತು ಹೋಗ್ಬಿಟ್ಟ ಮತ್ತೊಂದು 15 ನಿಮಿಷ ಆಯ್ತು ಸೇನಾಪತಿ ಬಂದ ಯಾರೋ ನೀ ಇಲ್ಲ ಕೂತಿ ಎಷ್ಟೊತ್ತ ಕುಳಿತು ಕೂತು ಈಗ ಕೂತಂದ್ರ ರಾಜ ಮಂತ್ರಿಯಲ್ಲಿ ಯಾರು ಬಂದಿದ್ರೇನೋ ಕೈ ತೋರಿಸಂತಾನ ಇಲ್ಲ ಸೇನಾಪತಿಗಳೇ ಇದುವರೆಗೆ ಒಬ್ಬ ಸೈನಿಕ ಮಾತ್ರ ಬಂದಿದ್ರು ಅವರು ನಿಮ್ಮ ಹಾಗೆ ನನ್ನ ರಾಜನನ್ನ ಕೇಳಿದ್ರು ನಾ ಹೇಳಿ ಯಾರು ಬೇಟೆಗೆಲ್ಲ ಯಾರು ಬಂದಿಲ್ಲ ಅಂತ ನನಗೆ ಗೊತ್ತಿಲ್ಲ ಸೈನಿಕರೊಬ್ಬರು ಈಗ ನೆನಪಿತ ಒಂದು 15 ಮಂದಿ ಬಂದು ಯಾರು ಅಂತ ಹೇಳಿದ ಆಯ್ತು ಹೋದ ಮತ್ತೊಂದು 15 ನಿಮಿಷದ ಮಂತ್ರಿ ಬಂದ ಏನ್ರಿ ಪುರುಷೋತ್ತಮರೇ ಇಂಥ ಯಾರಾದರೂ ರಾಜ ಸೇನಾಪತಿ ಸೈನಿಕ ಯಾರಾದರೂ ಬಂದಿದ್ದೀರೇನೋ ಅಂತ ಕೇಳಿದ ಅವ ಕೈ ಇಲ್ಲ ಮಂತ್ರಿಗಳೇ ಈ ಕಡೆಗೆ ರಾಜರೇನು ಬಂದಿಲ್ಲ ಒಬ್ಬರು ಸೇನಾಪತಿಗಳು ಬಂದು ಹೋದ್ರು ನಿಮಗಿಂತ ಮುಂಚೆ ಅವ್ರಿಗಿಂತ ಮುಂಚೆ ಒಬ್ಬ ಸೈನಿಕ ಇಲ್ಲಿಂದ ಬಂದು ಹೋದ ಅವರು ನಿಮ್ಮ ಹಾಗೆ ರಾಜರಣ್ಣಕ್ಕೆ ಹೋಗ್ತಿದ್ರು ಅಂತ ಹೇಳ ಆಯ್ತು ಇವನು ಹೊರಟು ಹೋಗ್ಬಿಟ್ಟ ನಂತರ ಕೊನೆಗೆ ರಾಜ ಬಂದ ಕೈ ತೊಳ್ದ ಏನ್ರಿ ಕನ್ನಡಿಗಲ್ಲ ನೀವು ಸನ್ಯಾಸಿಗಳ ಇಲ್ರಿ ನಾವೇ ಸನ್ಯಾಸಿ ಅಲ್ಲ ಸನ್ಯಾಸಿಗಳ ಪಾದಮೂಲದಲ್ಲಿ ಧರ್ಮವನ್ನು ಶ್ರವಣ ಮಾಡಿರಿ ರಾಜರೇ ನಿಮಗೆ ಜೈ ಜಿನೇಂದ್ರಗಳು ಅಂತ ರಾಜ ಆಶ್ಚರ್ಯಪಡ್ತಾನೆ ರಾಜ ಕೇಳ್ತಾನ ಏನ್ರಿ ಇದಕ್ಕಿಂತ ಮುಂಚೆ ನನಗಿಂತ ಮುಂಚೆ ಯಾರಾದರೂ ಬಂದಿರೇನೋ ಅಂತ ಅವಾಗ ಆ ಕುರುಡ ಸನ್ಯಾಸಿ ಗೃಹಸ್ಥ ಹೇಳ್ತಾನ ನಿಮ್ಗಿಂತ ಮುಂಚೆ ಅವರ ಮಂತ್ರಿಗಳು ಸೇನಾಪತಿಗಳು ಮತ್ತು ಸೈನಿಕರು ಬಂದಿರು ಅವ್ರು ನಿಮ್ಮನ್ನ ಹುಡುಕಾಡಕತ್ತಾರೆ ಅವ್ರು ಈಗ ಈ ಕಡೆ ಹೋದ್ರಿ ಅಂತ ಹೇಳಿದ್ರು ರಾಜ ಆಯ್ತು ಮುಂಚೆ ಹೋದ್ರು ಮುಂದೊಂದು ಅರ್ಧ ತಾಸಿನ 4 ಜನ ಕೂಡ್ರು ರಾಜ ಕೇಳಿದ ನಿಮಗೆ ಹಿಂಗೆ ಒಬ್ಬ ಎಲ್ಲರೂ ಅವ್ನು ಕಣ್ಣ ಇಲ್ಲ ಮತ್ತು ನನ್ನ ಮಂತ್ರಿ ಹೆಂಗೆ ಕೂಡ್ತಾ ಹೇಳಿದಮ್ಮ ಅವ್ನು ಕನ್ನಡ ಇಲ್ಲ ನನಗೆ ಸೇನಾಪತಿ ಅಂತ ಉಳಿದ್ರು ಇದು ಹೆಂಗೆ ಸಾಧ್ಯ ರಾಜ ಹೌದು ಅವ್ನು ಕನ್ನಡ ಇಲ್ಲ ನನಗೆ ರಾಜರೇ ಅಂತ ಸ್ವತಃ ಕೈ ನೋಡಿ ಜೈಗಿನ ಅಂತ ಹೇಳಿದ್ರು ಕಣ್ಣಿಲ್ಲ ವ್ಯಕ್ತಿ ನಾವು ರಾಜ ಅಂತ ಹೆಂಗೆ ಕೂಡ್ತಿಲ್ಲ ಮಂತ್ರಿ ಅಂತ ಹೆಂಗೆ ಕೊಡುದ ಸೇನಾಪತಿ ಅವಾಗ ಸೈನಿಕ ಹೌದ್ರಿ ನಾನು ಬೇರ್ಕೇನು ನನಗೆ ಸೈನಿಕ ಅಂತ ಅವ್ರ ಅಂದ್ರಿ 4 ಜನ ಆಶ್ಚರ್ಯಚಕಿತರಾಗಿ ವಾಪಸ್ ಆ ಗೃಹಸ್ಥತ್ತಿರ ಬಂದ್ರು ಯಾರ ಕುರುಡ ಗೃಹಸ್ಥಿಲ್ಲ ಆ ನತ್ತಿರ ಬಂದ್ರು ಬಂದು ಅಷ್ಟೇ ರಾಜ ಕೇಳ್ತಾನ ಆತ್ಮರೇ ಅಂತಾನು ಜೈ ಜಿನೇಂದ್ರ ರಾಜನ್ ಜೈ ಜಿನೇಂದ್ರ ಅಂತ ಅಲ್ಲ ನಿಮಗ ಕಣ್ಣು ಯಾವಾಗಿಂದ ಇಲ್ಲ ಜನ್ಮದಿಂದ ಕನ್ನಡ ನನಗಿಲ್ರಿ ಅಲ್ಲ ಕಣ್ಣು ಇಲ್ಲಾದ ನನ್ನನ್ನೇ ರಾಜ ಹೆಂಗೆ ಗುರುತಿಸಿರಿ ನನ್ನ ಸೇನಾಪತಿಯನ್ನ ಹ್ಯಾಗೆ ಗುರುತಿಸಿರಿ ಮಂತ್ರಿಯನ್ನ ಹ್ಯಾಗೆ ಗುರುತಿಸಿರಿ ಮತ್ತು ಸೈನಿಕರನ್ನ ಹ್ಯಾಗೆ ಗುರುತಿಸಿರಿ ಅಂತ ಕೇಳಿದ್ರು ಅವಾಗ ಅಕ್ಕನ್ನಿಲ್ಲಾದಂತ ಗೃಹಸ್ಥ ಹೇಳ್ತಾನ ಪ್ರಭುಗಳೇ ನನಗೆ ನಿಮ್ಮನ್ನು ನೋಡೋ ಕಣ್ಣಿಲ್ಲ ಆದ್ರೆ ನನಗೊಬ್ಬ ಗುರು ಅಲ್ಲ
ನಿಗ್ರಂಥ ಜೈನ ಮುನಿಗಳ ಅವ್ರ ಪ್ರವಚನದಿಂದ ಅವರ ಆಶೀರ್ವಾದ ಮುನಿಗಳು ವ್ಯಕ್ತಿ ಗುರುತ ಇಟ್ಟಿರೋ ಸಾಮರ್ಥ್ಯ ನನಗೆ ಪ್ರಾಪ್ತ ಆಗ್ಯದ ಅಂತ ಆಶ್ಚರ್ಯ ಪಡ್ತಾನ ರಾಜು. ಅದೆಂತ ಸಾಧು ಶಕ್ತಿ, ಅದಂತ ಗುರು ಆಶೀರ್ವಾದಪ್ಪ. ಮನುಷ್ಯನ ನೋಡಿದಾಗ ರಾಜ ಅಂತ ಹೇಳೋದು ಅಂತ ಸ್ವತಃ ರಾಜ ಕೇಳ್ತಾನೋ, ಪ್ರಭುಗಳೇ ಕ್ಷಮಾ ಮಾಡಿ, ನಾನು ನಿಮ್ಮ ರೂಪ, ನಿಮ್ಮ ವೇಷಭೂಷ, ನಿಮ್ಮ ಕಿರೀಟ, ನಿಮ್ಮ ಮುಕುಟ, ನಿಮ್ಮ ಉಡುಗೆ ತೊಡುಗೆ ನೋಡಿ ನಾನು ರಾಜ ಅಂತ ಹೇಳಿ ಲೆಕ್ಕ ಇಲ್ಲ. ಆದ್ರೆ ನಮ್ಮ ಗುರುಗಳು ತಿಳಿಸ್ಕೊಟ್ಟಾರ, ಮನುಷ್ಯನ ವಾಣಿಯಿಂದ ಅವನ ಜಾತಿ ಪರಿಚಯ ಆಗ್ತೈತೆ. ಏನೋ ಮನುಷ್ಯನ ವಾಣಿಯಿಂದ ಅವನ ಜಾತಿ ಪರಿಚಯ ಆಗೈತಂತ. ಅವಾಗ ಅಂತಾರು ಹೆಂಗ ಗೊತ್ತಾ ಹೇಳಿದೆ, ಯಾವಾಗ ನನ್ನ ಪತ್ರಿಕ ಏ ಗುಡ್ಡ, ಏ ಹುಚ್ಚ, ಏ ಮೂರ್ಖ, ಈ ರೀತಿ ಕಠೋರ ಶಬ್ದ ಬಂದು ಅವಾಗ ನಾನು ತಿಳ್ಕೊಂಡಿ ಇದು ದೊಡ್ಡ ಮನುಷ್ಯರ ಮಾತಲ್ಲ, ಕೆಳಗಿನವ್ರ ಮಾತಂತ. ಇವ ನಿಜವಾಗ್ಲೂ ಸೈನಿಕನೇ ಇರ್ಬೋದಂತ ನಾನು ಸೈನಿಕರೇ ಅಂತ ಉಚ್ಚಾರ ಮಾಡಿ ಮಾತಾಡೋ ಶೈಲಿನ ಯಾವ ಅನ್ನೋದನ್ನ ತಿಳ್ಕೊಂಡಿ. ಎರಡನೇದವ್ರು ಬಂದು ಕೇಳ್ರು, ಯಾರು ಸೇನಾಪತಿಗಳು, ಅವರ ವಿನಯದಿಂದ ಕೇಳ್ರು. ಆದ್ರ ಉಚ್ಚ ಕೋಟಿ ವಿನಯ ಇದ್ದಿದ್ದಿಲ್ಲ. ಅಷ್ಟು ಮೇಲೆ ಅವ್ರು ಸೇನಾಪತಿ ಅಂತ ತಿಳ್ಕೊಳ್ಳಿ. ಮಂತ್ರಿಗಳು ಆಧಾರದಿಂದ ಮಾತಾಡಿಸಿದ್ರು, ಅದಕ್ಕೆ ಮಂತ್ರಿಗಳು ಆಧಾರವನ್ನು ಪಡ್ಕೊಂಡ್ರಂತೆ ಅವ್ರ ಮಂತ್ರಿ ಕೂಡಿಸ್ತಾರೆ. ಸಾಕ್ಷಾತ್ ರಾಜರಂತೂ ಅತ್ಯಂತ ವಿನಯದಿಂದ ನನ್ನನ್ನು ಪುಣ್ಯ ಸ್ಥಾನದಾಗ ನೋಡ್ರಿ, ನನ್ನನ್ನು ದೀನ ದುಃಖಿ ದಲಿತ ಸ್ಥಾನದಾಗ ನೋಡಿ, ಅವ್ರ ಪ್ರಜಾ ಸ್ಥಾನದಾಗ ನೋಡಿ, ತಂದೆ ಸ್ಥಾನದಾಗ ನೋಡಿ, ಆಧಾರದಿಂದ ಮಾತಾಡಿಸಿ ಅದಕ್ಕೆ ನಿಮ್ಮನ್ನ ನಾನು ರಾಜನಾಗಿ ಗುರುತಿಸಿ ಅಂತ ಅವಾಗ ಅಂತಾರ. ರಾಜ, ಮಂತ್ರಿ, ಸೇನಾಪತಿ, ಸೈನಿಕ ಅಂತಾರ, ಬಾಬಾ ಎಷ್ಟು ಪುಣ್ಯವಾನಪ್ಪ, ನಿನ್ನ ನೋಡೇ ನಾವು ಹೆಂಗಿರ್ಬೇಕು, ಹೆಂಗೆ ಮಾತಾಡ್ಬೇಕು ಅನ್ನೋ ಅರಿವಾತು. ಇನ್ನು ನಿಮ್ಮ ಗುರುಗಳು ಯಾರು, ಎಲ್ಲದವರು, ಅವ್ರ ದರ್ಶನ ಯಾವಾಗ ಆಗಿತ್ತು, ಅವಾಗ ಹೇಳ್ತಾರೋ ಹಿಂದಿನ ಕಿಲೋಮೀಟರ್ ಅಂತರ ಮೇಲೆ ಅವ್ರ ಜಂಗಲದ ಆ ವನದಾಗ ಅವ್ರ ಸಂತರು ವಾಸ ಮಾಡ್ತಾರೋ, ಅವ್ರ ಮನೆಗೆ ಅನೇಕ ದಿನ ಬಂದು ಕೇಳ್ತಾರೋ, ಅವ್ರ ಹೋದ್ರೆ ದರ್ಶನ ಸಿಗ್ಬೋದು ಅಂತ. ರಾಜ ಮೊದಲು ಹೋಗಿ ಗುರುಗಳ ದರ್ಶನ ಮಾಡ್ತಾನ. ಆ ಕುರುಡನ ಬಗ್ಗೆ ಹೇಳ್ತಾನ, ಜನರ ಮೇಲೆ ಪ್ರಭಾವ ಬೀಳ್ತದ. ಹುಲಿ ಕಸಾವಳಿ ಸೇವಾ ಮಾಡ್ತಿದ್ರ, ಕುರುಡ ಕಲ್ಲಿಲ್ಲ, ಆದ್ರೂ ಇನ್ನೊಂದು ಪ್ರಾಂತ್ಯಕ್ಕೆ ಹೋಗಿ ಇದು ಧರ್ಮ. ಹಂಗೆ ಈ ರೀತಿ ಪ್ರವಚನ ಕೇಳಿದ್ದನ್ನ ಇಲ್ಲೇ ಬಿಟ್ಟು ಹೋಗ್ಬೇಡ್ರಿ. ಮನ್ಯಾಗ ಹೋಗಿ ನೀವು ಬದಲಾಗಬೇಕು. ಮನ್ಯಾಗ ನಾವು ನಂತರ ಬದಲಾಕ, ಇಲ್ಲಿ ಬಂದವ್ರ ಮೊದಲು ಬದಲಾಗ್ರಿ. ಆಧಾರದಿಂದ ವಿನಯದಿಂದ ನಿಮ್ಮ ಕರ್ತೃತ್ವ ಪಾಲನೆ ಮಾಡೋದ ಅವ್ರ ಮೇಲೆ ಬಯಸ್ಕೋಲಾದ ಅವ್ರಿಗೂ ಪಾಸ ಇಲ್ಲೂ ಪಾಸ ಎರಡೂ ಕಾರ್ಯ ಮಾಡಿ ಯಶಸ್ವಿ ಆದ್ರ ನಿಶ್ಚಿತಲೂ ಈ ಒಂದು ಧರ್ಮ ಪ್ರಭಾವನ ಧರ್ಮ ಕಾರ್ಯದಾಗ ಸದ್ಗುರುಗಳ ಸಾನ್ನಿಧ್ಯ ಬಂದದ ಸಾರ್ಥಕ ಆಗ್ತದ. ನಮ್ಮ ಆಚಾರ್ಯ ಹೇಳೋರು, ಕಾಲದ ಪ್ರತಿಕ್ಷಣ ಪರಿವರ್ತನ ಆಗಿರ್ತದ. ಕಾಲ ಪರಿವರ್ತನಶೀಲ ಸ್ವ ಅವಸ್ಥಾ ಪ್ರಚ್ಯುತಿ. ಈ ಲೋಕದಾಗ ವಿಶ್ವದಾಗ ಪ್ರತಿಯೊಂದು ಪದಾರ್ಥ ಸಮಯಕ ಪರಿವರ್ತನ ಆಗತ್ತದ. ಅದು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಆಗ್ತದ. ಆದ್ರೆ ಆ ಪರಿವರ್ತನ ಜೊತೆಗೆ ನಿಮ್ಮ ಹೃದಯ ಪರಿವರ್ತನೆ ಆಗಬೇಕು. ಅಂದಾಗ ನಾವು ಧರ್ಮ ಮಾಡಿ ಸಾರ್ಥಕ ಆಗ್ತದ. ಪರಿವರ್ತನ ಜಗದ ನಿಯಮ. ಹರ್ಯಾಗ ನಮ್ಗೆ ವಿಚಾರ ಹೆಂಗಿತ್ತು, ಈಗಿಲ್ಲ. ಈಗಿದ್ದ ವಿಚಾರ ಸಾಯಂಕಾಲ ಇರೋದಿಲ್ಲ, ಸಾಯಂಕಾಲ ಇದ್ದ ವಿಚಾರ ಮನ್ಕೊಳಾಗಿರೋದಿಲ್ಲ. ಪ್ರತಿ ಸಮಯಕ್ಕೆ ವಿಚಾರ ಬದಲಾಗ್ತಿರ್ತವು. ಅದಕ್ಕೆ ನಮ್ಮ ಹೃದಯ ಪರಿವರ್ತನೆ ಆಗಿ ಈ ಹೃದಯದಲ್ಲಿ ತೀರ್ಥಂಕ ರೂಪಿ ಪರಮಾತ್ಮ ಆತ್ಮ ಚೈತನ್ಯ ಅಸ್ತಿತ್ವ ಸಾಧನ ಮಾಡ್ತಕ್ಕಂಥ ಯುವಕರಲ್ಲಿ ವರ್ತಮಾನದಲ್ಲಿ ಸಿದ್ಧ ಸಾಗರ ಸ್ಮಾರಕ ನಿರ್ಮಾಣ ಆಗ್ತಕ್ಕಂಥ ಕಾರ್ಯ ನಡೆಯೋದು. ಮುಂಜಾನೆ ನಾವು ಮಾಡಿದ್ರ ಪ್ಲಾನ್ ಹಾಕ್ತಾರ, ಹನ್ನೊಂದ ಒಂದು ಪಿರಾಮಿಡ್ ನಿರ್ಮಾಣ ಆಗುವುದ, ಬರೀ ಕಚಡಿ ಹೊಸ ಗುಡಿ ಸೈಡ ವೇಟ್ ಹಚ್ಚಿರಬೇಕು. ಈ ದಿಕ್ಕಿಗೆ ವೇಟ್ ಕಡಿಬೇಕು ಅಂದ್ರೆ ವಾಸ್ತು ಪ್ರಕಾರ ಸಮೋಷಣ ಈಚೆಗೆ ಸಿದ್ಧ ಸಾಗರ ಮಾಡೋದ ಲೆಫ್ಟ್ ಸೈಡ್ ಅಷ್ಟಮ ತೀರ್ಥಂಕ ರೇಷ್ಮೆ ಚಂದ್ರಪ್ಪ ಭಗವಾನ್ ಸಮೋಷಣ ಅತ್ಯಂತ ಸಣ್ಣದಾಗೂ ಶಾಸ್ತ್ರ ಪದ್ಧತಿ ಯಾವ ಪ್ರಕಾರ ಭೂಮಿಗಳು ಬರ್ತಾವ, ಶಾಲಾ ನಾಟ್ಯಗಳು ಬರ್ತಾವ, ಆ ದ್ವಾರಗಳು ಬರ್ತಾವ, ಮಾನಸಗಳು ಬರ್ತಾವ, ಗಂಟುಗುಡಿ ಬರ್ತಾವ, 12 ಸಲಹೆಗಳು ಬರ್ತಾವ. ಸಲಹೆಗಳಿರ್ತಕ್ಕಂಥ ಯಾವ ಜೀವಗಳದಾವು, ಅದರ ಮೇಲೆ ಇರ್ತಕ್ಕಂಥ ಸಿಂಹ ಪೀಠ, ಅದರ ಮೇಲೆ ಸಹಸ್ರಾಕ್ಷರ ಕಮಲ, ಅದರ ಮೇಲೆ ನಾಗಭಟ ಮೂರ್ತಿ, ಅದರ ಮೇಲೆ ಚತುರ್ಥ ಕಾಮಂಡ, ಅದರ ಮೇಲೆ ಅಶೋಕ ವೃಕ್ಷ, ಯಾವ ಪ್ರಕಾರ
ಕಿಲೋಮೀಟರ್ ಬಲಗೀಚೆ ಎಂಟಿನ ಸೈಡ ಅದು ಅಷ್ಟೊಂದು ಸಮೋಕ್ಷ ನಿರ್ಮಾಣ ಆಗ್ತದ ಎಡಗಡೆ ಧ್ಯಾನ ಮಂದಿರ ಎಲ್ಲಿ ಹೋದ್ರೂ ಅಶಾಂತಿ. ಅದಕ್ಕೆ ಇವತ್ತೊಂದು ತಾಮ್ರದ್ದು ಪಿರಾಮಿಡ್ ತಯಾರು ಮಾಡ್ತಾರೆ ಸಣ್ಣದು, ಅದು ಭಾಳ ಅಂದ್ರೆ 70-80 ರೂಪಾಯಿ ಬೀಳ್ತದೆ. ತಂದ್ರೆ ನೀವು ಪ್ರಾಕ್ಟಿಕಲ್ ಮಾಡಿ ನೋಡ್ಬೋದು. ನಿಮ್ಮ ಯಜಮಾನ್ರ ನಿಮ್ಮ ಮಕ್ಕಳ ಸೇವಿಂಗ್ ಮಾಡ್ಬೋದಲ್ಲ ಬ್ಲೇಡ್ ರೇಸರ್ ಪಣ 5 ಸಲನೋ 4 ಸಲನೋ 3 ಸಲ ಯೂಸ್ ಮಾಡೋದು, ಯೂಸ್ ಆ್ಯಂಡ್ ಥ್ರೋ ಉಗುಳು ಬಿಡ್ಬೇಕು, ಅಲ್ಲಿ ಯೂಸ್ ಆಗೋದಿಲ್ಲ. ಆದ್ರೆ ಒಂದು ಬ್ಲೇಡ್ ರೇಸರ್ ಪಣ 1 ವರ್ಷ ತನಕ ಉಪಯೋಗ ಮಾಡೋಣ ಬಾದಾಗಿಲ್ಲ. ಏನ್ ಮಾಡೋದ ಪಿರಾಮಿಡ್ ತಲೆ ಇಡೋದ, ಬ್ಲೇಡ್ ಶೇವಿಂಗ್ ಮಾಡ್ಬೋದ, ಆ ಬ್ಲೇಡ್ ವಾಶ್ ಮಾಡಿ ಇಡೋದ, ಅದ್ರ ಮೇಲೆ ಪಿರಾಮಿಡ್ ಡಬ್ ಹಾಕೋದ. ಹಿಂಗ್ ಮಾಡ್ಬೋದು ಬರೀ ಇಡು ಜಾಗದ ಪಿರಾಮಿಡ್ ಅದ್ರ ಮೇಲೆ ಇಟ್ಬಿಟ್ರ 1 ವರ್ಷದಾಗ ಉಪಯೋಗ ಮಾಡೋ ಬ್ಲೇಡ್ ಬಾದ ಆಗೋದಿಲ್ಲ. ಆ ಶಕ್ತಿ ಪಿರಾಮಿಡ್ ಕಾಯಿಪಲ್ಲೆ ಕೂಡ ಮನೆಯಾಗ ಇರ್ತಾವಲ್ಲ, ಟೊಮೆಟೊ ಮನೆಯಾಗಿರ್ತಾವಲ್ಲ, ಹೀರೆಕಾಯಿ ತೊಪ್ಪಲಿ ಪಲ್ಯಗಳು, ಅವು 2 ದಿವಸ 3 ದಿವಸ ಒಂದು ವಾರದಾಗೆಲ್ಲ ಬಾಡಿ ಹೋಗ್ತಾವ. ಆದರೆ ಟೊಮೆಟೊ ಅಂದ್ರೆ ಆರ್ಗ್ಯಾನಿಕ್ ಆಗಿ ನೈಸರ್ಗಿಕವಾಗಿ ಬೆಳೆದಂತ ಟೊಮೆಟೊ ಒಂದ್ರೆ ಪಿರಾಮಿಡ್ ಮ್ಯಾಲಿಟ್ಟ ತಲೆನೋ ದುರುಳಿವಾಗಿ ಇಟ್ಟಂದ್ರ 21 ದಿವಸದಾಗ ಟೊಮೆಟೊ ಪಿರಾಗಿಲ್ಲ. ಆ ಶಕ್ತಿ ಪಿರಾಮಿಡ್ ಅಂದ್ರೆ ನಿಮ್ಗೆ ಏನ್ ಮಾತ್ರ ಪೀಜೆ ಏನೋ ಅವಶ್ಯಕತೆ ಇಲ್ಲ, ಪಿರಾಮಿಡ್ ಅನ್ನೋ ಶಕ್ತಿ ಅದ. ಅದಕ್ಕೆ ಈ ಏನು ಧ್ಯಾನ ಮಂದಿರ ಆಗುವುದ ಅದು ಪಿರಾಮಿಡ್ ಯಾವ ಇಲ್ಲದಾಗಲೂ ಆ ಇಲ್ಲದ ಪಿರಾಮಿಡ್ ತಯಾರಾಗುದ. ನಡು 8 ಕಂಬಗಳಿಂದ ನಿರ್ಮಾಣವಾದಂತ ಒಂದು ಸುಂದರ ಮಂಟಪ, ಮಧ್ಯದಲ್ಲಿ ಸಿದ್ಧಸಾಗರ ಮಹಾರಾಜರ ಕೈಲಾಸದ ಮೂರ್ತಿ. ಇನ್ನು 6 ಭಾಗದಾಗ ನೀವು ಎಷ್ಟು ಮಂದಿ ಮಹಾರಾಜರು ಅವರು ಚಂದ್ರ ಭಾಗಗಳ ಸ್ಥಾಪನಾ ಆಗ್ತಕ್ಕಂಥ ಯೋಗ ಶುರು. ಒಂದು ಗಾರ್ಡನ ಕುಂಡ್ರಾಕ್ ಜಪ ತಪ್ಪ ಮಾಡಕ್ಕೆ ಆಸೆ ಮಾಡ್ಕೊಳ್ಳೋದಿಲ್ಲ ಅಂತ ಈ ಕಲ್ಪನಾ ಹಾಕೋದು ಸುಮ್ಮನೆ ನೀವು ರೊಕ್ಕ ಏನೇನೋ ಮಾಡಿರಿ, ಎಲ್ಲೆಲ್ಲೂ ಖರ್ಚು ಮಾಡಿರಿ, ಅದು ನಿಮ್ಮ ಜೊತೆಗೆ ಬರಂಗಿಲ್ಲ. ಈ ಕಾರ್ಯಕ್ಕೆ ನೀವು ಮಾಡಿದ್ರ ಮುಂದೆ ಭವಿಷ್ಯದಾಗ ಅನಿಸ್ತದ ಮಹೇಶ್ವರಿಗೆ ಬರೀ ಗೆಂಗೋಯಿ ಘಟ ಪ್ರಸಿದ್ಧ ಅಲ್ಲ, ಆತ್ಮಧಾರಕ ಮೋಕ್ಷ ಮಾಡಲಿಕ್ಕೆ ಸ್ವಲ್ಪ ಪ್ರಸಿದ್ಧ. ಅದಕ್ಕೆ ಭವಿಷ್ಯದ ಪತ್ರಿಕೆ ಅಂತೂ ಅಕ್ಷಯ ಕ್ಷೇತ್ರ ದಕ್ಷಿಣ ಕ್ಷೇತ್ರ ಆಗಿಲ್ಲ. ಬದ್ರಿಗಿರಿ ಮೇಲೆ ಬಾಬಾ ನಗರಕ್ಕೆ ಹೋಗ್ಬೇಕಾದ್ರೆ ನಡು ಮೈಗೂರಿಂದ ಕ್ಷೇತ್ರ ನಿರ್ಮಾಣ ಆಗಿದ್ದ, ಡೊಂಗರವಾಲೆ ಬಾಬಾರಿಂದ ಅಕ್ಷಯ ಕ್ಷೇತ್ರ ಆಗಿಲ್ಲ. ಪಂಚಮೇರು ಶಿಖರ ಜಿನಾಲೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿಯೇ ಪ್ರಪ್ರಥಮವಾಗಿ 5 ಶಿಖರಗಳುಳ್ಳ 84 ಮೂರ್ತಿ ಪ್ರತಿಷ್ಠಾಪನೆ ಆಗತಕ್ಕಂಥ ಹಳ್ಳಿ ಜಿನಾಲಯ ನಿರ್ಮಾಣ ಆಗಿರ್ತದ. ಆ ಮೈಗೂರ ಮತ್ತು ಬದ್ರಿಗಿರಿ ನಡು ಮಹೇಶ್ವರಿ ಯೋಗಿಗೆ ದರ್ಶನ ಮಾಡಿ ಯಾತ್ರಿಕರು ಹಂಗೆ ಟಿಕೆಟ್ ಬುಕ್ಕಿರಲ್ಲ, ನೀವು ಟ್ರಿಪ್ ಮಾಡ್ಕೊಂಡ ಹಂಗೆ ದಕ್ಷಿಣ ಭಾರತ ಟ್ರಿಪ್ ಅಂತಂದ್ರ ಬದ್ರಿಗಿರಿ ಮಹೇಶ್ವರಿ ಮೈಗೂರ ಬಾಬಾನಗರ ಈ ದಿನ ಹೋಗ್ಬೇಕು. ಅಂದ್ರೆ ಭವಿಷ್ಯದ ಧ್ಯಾನ ನಿರ್ಮಾಣ ಆಗ್ತದ ಅಂತ ಒಂದು ಯೋಗ ನೀವು 3 ಆಸ್ಥಾನ ಕೊಡಬೇಕು. ಈ 3 ಕೀರ್ತಿ ವಿಶ್ವವ್ಯಾಪಿ ಆಗಬೇಕು ಅಂತ ಕಾರ್ಯ ಈಗ ಅತ್ಯಂತ ಬಲದಿಂದ ಸಾಗಿದ. ಇಲ್ಲಿ 2 ದಿವಸನಾಗ 3 ದಿವಸನೊಳಗ ಆ ಕೆಲಸ ಕಂಪ್ಲೀಟ್ ಆಗಕ್ಕೆ ಸಿಸ್ಟಮ್ ನಿಲ್ಲೋದು, ಬಾಕಿ ಪಾಲಿಸ್ ಮುಂದಿನ ಕೆಲಸ ಲೇಡಿ ಕೆಲಸ ಅಂತ ಸಮೋಷಣ ಬಾಕಿ ಕೆಲಸ ಟೈಮ್ ಬರ್ಕೊಡದ. ಯಾರು ಯಾವ ರೀತಿ ಭಾವದ ನಿಮ್ಮ ಮನ್ಯಾಗ ನೀವು ಹೇಳ್ರಿ, ಧ್ಯಾನ ಮಂದಿರ ಕಟ್ಟುವಾಗ ಧ್ಯಾನ ಮಂದಿರ ಕಟ್ಬೋದು. ಈಗಾಗಲೇ ಸಮೋಷಣ ಕಟ್ಟಾಗ ನಿಮ್ಮ ಶಿರಟ್ಟಿ ಡಾಕ್ಟರ್ ಎಲ್ಲಿ ಶಿರಟ್ಟಿ ಇರ್ತಾರೆ ನಿಮ್ಮವ್ರ ಮೊಬೈಲ್ನವರು ಸತೀಶ್ ಡಾಕ್ಟರ್ ಈಗಾಗಲೇ ವಾಗ್ದಾನ ಮಾಡೋರು ಶಿವಸಾಗರ ಮಾಡೋದು ಹೇಳಿ ತಿಳಿದಿಲ್ಲ. ಆ ಸಮೋಷಣ ಖರ್ಚ ವೆಚ್ಚನ ನಾವು ಕೊಡ್ತೀವಿ ವಾಗ್ದಾನ ಮಾಡಾಗ ಇನ್ನೂ ಯಾರು ಸಮೋಷಣ ಮಂದಿರ ಕಟ್ಟಾಗಿರ್ಬೋದು, ವೇದಿ ನಿರ್ಮಾಣ ಮಾಡಿರ್ಬೋದು, ಪಿರಾಮಿಡ್ ಕಟ್ಟಾಗಿರ್ಬೋದು, ಯಾರ್ಯಾರು ಯಾವ ರೀತಿ ಭಾವ ಆಗಲಿ ಆ ರೀತಿ ಭಾವ ವ್ಯಕ್ತ ಮಾಡಿ ದಾನ ಮಾಡ್ಬೋದು. ಅಷ್ಟೊಟ್ಟು ಮಾಡೋಕ್ಕಾಗಲಿಕ್ಕಂದ್ರೆ ನೀವು 1,80,000 ರೂಪಾಯಿ ದಾನ ಒಂದು ವೇಳೆ ಮಾಡಿದ್ರೆ ನಿಮ್ಮ ಹೆಸರಲ್ಲಿ ಸುವರ್ಣಾಕ್ಷರಗಳು ಲಿಪಿಗೊಳ್ತದ. ಅಷ್ಟು ನಾವು ದೊಡ್ಡ ನೀವು 54,000 27,000 ಕೊನೆ ಪಕ್ಷ ನೀವು ಹೊಲ ಎಷ್ಟು ಎಕರೆ ಐತಿ, ಎಕರೆ ತಕ್ಕಂತೂ 1 ಎಕರೆಗೆ 1,008 ರೂಪಾಯಿ ಈಗಾಗಲೇ ಘೋಷಣೆ ಮಾಡಿದ ಪ್ರಕಾರ ದಾನ ಜಮಾ ಮಾಡಿ ಸಾಕ್ಷಿ ಇಟ್ಟು ಸಂಪರ್ಕ ಮಾಡ್ಕೊಳ್ರಿ. ಯಾರ್ಯಾರು ಯಾವ ರೀತಿ ಸೇವಾ ಮಾಡಕ್ಕೆ ಅವಕಾಶ ಅದ ಆ ರೀತಿ ಸೇವಾ ಮಾಡಿ ಸಾಕ್ಷಿ ಇಟ್ಕೊಂಡು ಪ್ರಾಪ್ತಿ ಮಾಡ್ಕೊಳ್ಳಿ. ಮಾತನಾಡ ಪರಂ ಕಲ್ಯಾಣ ಮಾಡ್ಕೋ. ಜೈ ಗುರು ಅಹಿಂಸಾಮಯ ವಿಶ್ವ ಧರ್ಮ की प्रभावना अंग की
ಏನ್ ಮಾಡಿದ್ರು ಬಡಿಗೆ ಹೇಳಿದ್ರು ಶಿರ್ಸೆ ಪಾದವರು ಬಡಿಗೆ ನನಗೆ 5 ಬೇಕಾಗಿದ್ದು ಒಂದು ನುಸುಳಿ ಮಾಡಕ ಇನ್ನ 3 ನುಸುಳಿಗೆ ಮಾಡಲು ಹೋಗಿಲ್ಲ ಅಷ್ಟೇ ಎಲ್ಲ ಚಪ್ಪಾಸಿ ಅಭಿನಂದನೆ ಮಾಡಿ ಇವು ಸಣ್ಣ ಸಣ್ಣ ಮೈ ಹೊಡ್ಕೊಂಡು ಎಡಾಡ್ಬೋದು ಹೇಳಿದಾಗ ಆ ಬಡಿಗಳು ಬಂದಿಲ್ಲ ನಾನು ನೋಡಾಗಿದ್ದೀನಿ ನಾನು ಅಂತ ಈಗ ಹೋದಾಗ ಸಿದ್ಧಸಾಗರ ಮಹಾರಾಜ ಸ್ಮಾರಕ ನುಸುಳಿಕೆ ಮಾಡೋದು ಮ್ಯಾಲೆ ಏರಾಕ ಅದ್ರ ಬಡಿಗೆ ತಂದೆ ಹೆಗಲ ಇಟ್ಕೊಂಡ ಮುಂದಿನ ಹೋದಾಗ ಸಮಾಜ ಕುಮಾರ ಸೇವೆ ಮಾಡ್ತಕ್ಕಂಥ ಭಾಗ್ಯ ಭಾವನಾ ಮಾಡ್ತಿದ್ರು ಹಂಗ ನೀವು 2 ಗಾಲಿ ಡೇಬಿ ಗೊತ್ತಲ್ಲ ಡಂಪ್ ಡೇಬಿ ಅಂತಾರ 2 ಗಾಲಿ ಡೇಬಿ ಟ್ರ್ಯಾಕ್ಟರ್ ಇದ್ರು ಮನ್ಯಾಗ ಹೋಗಿ ಪಾಯ ಹಾಕೋದು 2 ದಿವಸ ಇನ್ನೊಟ್ಟೆ ಒಂದ ಕಪ್ ಜಗುದಿಲ್ಲ ಬಂದಾಗಿ ಏನು ಹೇಳಿದ್ರಿಲ್ಲ ಸಾಲ ಏನು ಯಾಕಂದ್ರೆ ಇನ್ನು 15 ದಿವಸ ಹೊಲ ಹೋಗಾಗ ನಿಮ್ಗೆ ಬರಂಗಿಲ್ಲ ಅಂತ ಬಂದಾಗ ನೀರು ನಿಂತಾವ ಮನೆ ಹತ್ತು ನೋಡ್ರ ಮಾರಾದ ಒಂದು ಸರಿಯಾಗಿ ಆಗಿ ಪಂಪ್ಗಳು ಹಾಕೋ ಹೆಂಗೋ ಒಂದರ್ತಾ ಗೊತ್ತಾಗೈತವ ಅಷ್ಟು ದೊಡ್ಡ ದೊಡ್ಡ ಪಂಪ್ಗಳು ಅಲ್ಲಿ ಹೊಲ ನೋಡಿ ಮಠ ನೀರು ನಿಂತು ಒಳಗೆ ಕಾಯಿ ಹೋಗಕ್ಕೆ ಬರುವಂತ ಅಷ್ಟು ನಾಳೆ ಆಗೈತಿ ಅದಕ್ಕೆ ಈಗ ಚಾತುರ್ಮಾಸ ಮಹೇಶ್ವರಿಗೆ ಅಂದ್ರೆ ಸುವರ್ಸಾಗಬೇಕು ಇದ್ರೆ ಎಲ್ಲ ಮಾಡಿದ್ರೆ ನಾಡಪ್ಪ ಅಂತಿದ್ರು ಚಾತುರ್ಮಾಸ ಬಿಟ್ಟು 8 ದಿನ ಇರ್ಬೋದು 4 ತಿಂಗಳು ಮಹೇಶ್ವರಿಗೆ ಬೇಡ ಅನ್ನೋ ಪರಿಸ್ಥಿತಿ ಯಾಕಂದ್ರೆ ರಾಜ ಹೆಂಚಿ ನಿಮ್ಗೆ ಹೆಂಚಲ್ಲ ನಿಮ್ಮ ಭಕ್ತಿ ಭಾಳ ಸೇವಾ ಮಾಡಬೇಕು ಭಾವನೆ ಕರೆ ಭರ್ಪೂರ್ ಹಾಕ್ತೀರಿ ಕರೆ ಹೊರಗೆ ಹೋಗ್ತೀರಿ ಬಹಳ ಚಲೋ ಹಾಕಿ ಗೊತ್ತಿಲ್ಲ ದಾನ ಮಾಡಿ ಕೊಡ್ತೀರಿ ಕರೆ ಹೊರಗೆ ಕಾಯಿ ಹೋಗ್ಬೇಕಾದ್ರೆ ವ್ಯವಸ್ಥಾ ಆಗ್ಬೇಕು ನಿಮ್ಮ ಕರ್ಮೆ ಮಾರ ಕಾಯಿ ಹೋಗೋರಿಗೆ ಕೆಲಸ ಹಾಕಿ ಮುಂದೆ ಹೊಲ ಕಡೆ ಹೋಗೋ ವ್ಯವಸ್ಥೆ ನಿಮ್ಮ ತರ ಸಾವು ಸಾಧುಗಳು ತಮ್ಮ ಚೈರ ಪಾಲನೆ ಮಾಡ್ತಿರ್ತಾರೋ ಜೀವ ಜೊತೆಯಿಂದ ಪ್ರಾಸು ಜಾಗ ಕಾಯಿ ಮಾಡ್ತಿರ್ತಾರೋ ಒಂದ್ ವೇಳೆ ನೀರು ಇರ್ತದ್ರೆ ಮಾರ ಹೋಗಂಗಿಲ್ಲ ಅದೇ ಜಾಗಕ್ಕೂ ಕಾಯಿ ಕೊಡೋದಿಲ್ಲ ಮತ್ತು ನಿಮ್ಮ ಟಾಯ್ಲೆಟ್ದಾಗಂತೂ ಪ್ರಾಣ ಕೊಟ್ಟರು ಹೋಗೋದಿಲ್ಲ ಹೆಂಗಪ್ಪ ನಿಮಗೆ ನೀವೆಲ್ಲ ಕಾಳಜಿ ಮಾಡ್ಕೊಂಡು ಸೇಫ್ಟಿ ಅದನ್ನು ಸಾಧುಗಳ ಆಹಾರಕ್ಕಿಂತ ನಿಹಾರದೊಂದು ಸ್ವಲ್ಪ ಕಾಳಜಿ ಮಾಡ್ಕೊಬೇಕು ನೀವಲ್ಲ ನಿಮ್ಮವ್ರಿಗೆ ಹೇಳ್ರಿ ಶ್ರಾವಕರಿಗೆ ಮಾತಾಡಿದ್ರೆ ನಿಮ್ಮ ಕರ್ತವ್ಯ ಶ್ರಾವಕರಲ್ಲಿ ಯುವಕರಲ್ಲಿ ತಾಡಿಗೆ ಹೋಗೋ ವ್ಯವಸ್ಥೆ ಮಾಡಲಾಗಬೇಕು ಅಂದ್ರೆ ಅದು ಸಲುವಾಗಿ ಮಾರಾಟ ಅಧಮಾಸ ಮಾಡಿಲ್ಲ ಅದೇ ಎಲ್ಲಕ್ಕಿಂತ ಮುಖ್ಯ ಅದಕ್ಕೆ ತಾನಂತರ ವ್ಯವಸ್ಥೆ ಶ್ರಾವಕರು ಮಾಡಿ ಎಲ್ಲ ಹಿಂದಕ್ಕೆ ನಾವು ಚಂದ್ರಪತಿ ಮಾತಾಜಿದಾಗ ದೇಶದ ತಿಪ್ಪಿಗಾಗ ಇಂಥ ಹೋಗಕ್ಕೆ ಕೊಡೋದಿಲ್ಲ ಇರಲಿ ಹೋಗಕ್ಕೆ ಕೊಡೋಲ್ಲ ಅದು ದೂಷಕ್ಕೆ ಸಾಧುಗಳು ಹೊರಗೆ ಹೋಗ್ಬೇಕು ಓಪನ್ ಏರಿಯಾ ಹೋಗ್ಬೇಕು ಜೀವ ಜಂತು ರಹಿತ ಒಂದು ವೇಳೆ ಮಲ ಒಂದ ಕಡೆ ಸ್ಟಾಕ್ ಆಗಿ ಅಲ್ಲಿ ಜೀವ ಉತ್ಪತ್ತಿ ಆಗತ್ತೆ ಅದರಿಂದ ಜೀವ ಘಾತ ಆಗತ್ತೆ ಸಾಧುಗಳ ತಪ್ಪಿನೂ ತಯಾರು ಮಾಡ್ತಕ್ಕಂಥದ್ದು ನಿಮಗಾಗಿ ಮಾಡಿದಾಗ ಅವರಿಗಾಗಿ ತಯಾರು ಮಾಡೋಣ ಅಲ್ಲಿ ಹೋಗಂಗಿಲ್ಲ ವಿಜ್ಞಾನ ಮಾಡ ದಿಲ್ಲಿಯಾಗಿದ್ರು ಕಾಡಿ ಹೋಗಾಕ ಜಂಗಲ್ ಕೊಡ್ತಾರ ಇಟ್ಕೊಂಡನ ಬಿಲ್ಡಿಂಗ್ ಕಟ್ಟಿದ್ರು ಅದಕ್ಕೆ ಬಹಳ ಮುಖ್ಯ ಸಾಧುಗಳು ಸರಿಯಾಗಿ ಯಾವುದು ದೋಷ ಹತ್ತಬಾರ್ದು ಆ ರೀತಿ ವಾತಾವರಣ ನಿರ್ಮಾಣ ಮಾಡೋದು ಶ್ರಾವಕದ ಧರ್ಮದ ಇದು ಸ್ವಲ್ಪ ನನಗೋಸ್ಕರ ನಾನೊಂದು ಕ್ಷೇತ್ರ ಶಕ್ತಿ ಐತಿ 4 ಕಿಲೋಮೀಟರ್ ಹೋಗ್ಬೋದು ಈಗ 4 ದಿಕ್ಕಿಗೆ ರೋಡ್ ಅದಾವು ಆ ರೋಡ್ ಬಿಟ್ಟು ತಲೆಗೆ ಅಂದ್ರೆ ಸಮಸ್ಯೆ ಕೂಡ ಐದು ಮಳೆ ಆದ್ರ ಮನೆ ಶ್ರಾವಕನ ಅಂತೀರ ಮಣ್ಣೆ ಆಗಿ ನೀರು ಕಡಿಮೆ ಚಲೋ ಆತ್ರಿ ಮಣ್ಣಿಗಿದ್ದೆ ನೀನು ಆಗಿತ್ತಂದ್ರೆ ಮಾಡದೇ ನಮ್ಮ ಬಾಳೆನ ಏನದು ಹುರುಳಿ ಹೆಸರ ಉದ್ದ ಎಷ್ಟು ಚಂದ ಬೆಳೆದಾವ ಅಂದ್ರೆ ಮೆಣಸಿನಕಾಯಿ ಕ್ಯಾರ ನಿಂಬೆಕಾಯಿ ಚಂದಾಳ ಗೊಂಬಿ ಐ ನಿಮ್ಮ ಬೆಳಿ ನೆಲ ಹೊತ್ತಾವ ಅಷ್ಟು ಚಂದ ಇಟ್ಟಿಟ್ಟು ಎತ್ರ ಬೆಳಿದಾವ ಹೊಲ್ದಾಗ ಅಷ್ಟು ಚಂದ ಭೂಮಿ ತಾಯಿ ಫಲವತ್ತತೆ ಪಡ್ಕೊಂಡ ಇಷ್ಟು ಚಂದ ಹರಡಿರ್ತಾವು ಈಗ 2 ವರ್ಷ ಮಳೆ ಇಲ್ದಕ್ಕ ಹೊಳಿಗೆ ನೀರು ಇಲ್ದಕ್ಕ ಬೆಳೆ ಮನೆ ಹೋಗಿತ್ತು ವಾಪಸ್ ಹೊಳಿ ಬಂದ್ರೆ ಬೆಳೆ ಮಾಡು ಆ 2 ಲಾಭ ಒಂದ ವರ್ಷ ಬರಬೇಕು ಅಷ್ಟು ಚಂದ ಬೆಳೆ ಬಂದಾಗ ಎಷ್ಟಿರ್ತಾವು ಅದಕ್ಕೆ ಅತಿವೃಷ್ಟಿ ಆಗಬಾರದು ಅನಾವೃಷ್ಟಿನೂ ಆಗಬಾರದು ಸಮವೃಷ್ಟಿ ಆಗಬೇಕು ಈ ಕರ್ನಾಟಕ ಮಾನ್ಯಂತೂ ಶಾಂತಿ ಮಂತ್ರ ಹೇಳೋರು ನೀವು ಆ ರೀತಿ ಭಾವನೆ ಇಡ್ರಿ ಎಲ್ಲ ಕಡೆ ಸುಖ ಶಾಂತಿ ಸಮೃದ್ಧಿ ನೆಲೆಸಿ ಎಲ್ಲರಿಗೂ ಒಳ್ಳೆ ಭಾವ ಬರಲಿ ಹೆಣ್ಮಕ್ಳಿರಲಿ ಹಿರಿಯರಿರಲಿ ಯಜಮಾನರಿರಲಿ ಪರಿವಾರದವರು ಎಲ್ಲರಿಗೂ ಒಂದು ಸಿದ್ಧಸಾಗರ ಮಹಾರಾಜ ಸೇವಾ ಮಾಡತಕ್ಕಂಥ ಅವಕಾಶ ಇರಲಿ ತನು ಮನ ಧನ ಯಾವ ರೀತಿಯಲ್ಲಿ ನಿಮಗೆ ಸೇವಾ ಮಾಡಕ್ಕೆ ಸಾಧ್ಯದ ಆ ರೀತಿ ಸೇವಾ ಮಾಡಿ ಸೇವಾ ಅವನದಿಂದ ಭವಿಷ್ಯದಾಗ ಶಿವ ಆಗ್ತಕ್ಕಂಥ ಭಾಗ್ಯ ನಿಮ್ಮ ಆತ್ಮನ ಪ್ರಾಪ್ತ ಆಗಲಿ.
निःसृत जो शीतलवाणी अतः कहाती जिनवाणी जयवंतो माँ जग में तब तक जब तक सूरज चांद रहे शीश नवाते कर्म हरोम अब तक हम विषयांत रहे अब हम न विषयांत रहे। जय सिद्धांत शास्त्र की रत्नत्रय स्वरूप जैन धर्म की तीन कम नवकोट मुनिराज की